ಈ ಗಾಡಿ ಕೂಡ ಸೇಲ್ಗಿದೆ 1,20,000 ರೂಪಾಯಿ ಕೊಡ್ತಾ ಇದಾರೆ. ಟೂ ವೀಲರ್ ಬಜೆಟ್ ಅಲ್ಲಿ ಏನೋ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಮಕ್ಕಳಿದೆ, ಮರಿ ಇದೆ, ನಿಮ್ಗೆ ಇಲ್ಲ ಸರ್ ನನ್ಗೆ ಜಾಸ್ತಿ ಆಗ್ಬಿಡ್ತು 90,000 ಅಂತೀರಾ, ಬನ್ನಿ ಸರ್ ಇನ್ನೂ ಒಂದು ಬಡವರಿಗೋಸ್ಕರ ನಾನು ಇಟ್ಟಿದ್ದೀನಿ, ಬರೀ 75,000 ಗಾಡಿ ಕೊಡ್ತೀನಿ. 75,000 ರೂಪಾಯಿಗೆ ಇದಾದ್ರೆ ಒಂದು 590 ಕೊಡ್ತೀನಿ, ಅದಾದ್ರೆ 4.5 ಕೊಡ್ತೀನಿ. 14 ಮಾಡಲು ಡೀಸೆಲ್ ಟಾಪ್ ಎಂಡ್, ಫುಲ್ ಟಾಪ್ ಎಂಡ್ ಮ್ಯಾನ್ಯಲ್. ಆಟೋಮೆಟಿಕ್ ಬೇಕಂದ್ರೆ ಒನ್ ಆಫ್ ರೂಡಿಕ್ ಇದೆ ನೋಡಿ ಸರ್, 6 ಇಯರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ. 6,25,000 ಬರೀ 6 ಲಕ್ಷ. 6,25,000. ಯಾವ ಗಾಡಿ ಬೇಕಾದ್ರೂ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ ಕೇಳಿ ತಗೊಂಡು ಹೋಗ್ತೀವಿ. ಅದ್ರಲ್ಲೂ ಸಿಂಗಲ್ ಓನರ್ ಆನೆ ಅಂತ ಗಾಡಿ ಒಂದು ಮೇಕೆ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್. 5 ಲಕ್ಷ ಲೋನು, 50,000 ಡೌನ್ ಪೇಮೆಂಟ್ ಸಾಕು. 50,000 ಡೌನ್ ಪೇಮೆಂಟ್ ತನ್ನಿ, ಅದೇ ಬರೀ 75,000 ಓಡಿದೆ ಸರ್ ಗಾಡಿ. ಬಲೋನ ರೇಟ್ಗೆ ಡಿಸೈರ್ ಕೊಡ್ತಾ ಇದೆ ಸರ್, 6,30,000 ಗಾಡಿ ಕೊಡ್ತೀವಿ. 6,30,000 ಡಿಸೈರ್ ಅಪ್ಪಲ್ ಶೇಪ್ ಗಾಡಿ ಕೊಡ್ತೀವಿ. ಓಕೆ, ಅದ್ರಲ್ಲಿ 30,000 ಡೌನ್ ಪೇಮೆಂಟ್ ಕೊಡ್ಲಿ, 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಗಾಡಿ 6 ಲಕ್ಷ ಲೋನ್ ಆಗುತ್ತೆ ನಿಮ್ಗೆ, ಸಿಂಗಲ್ ಓನರ್ ಅದ್ರಲ್ಲೂ ಗಾಡಿ. ಇದು ಕೂಡ 2016 ಮಾಡಲು. ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ರೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಬರೀ 5,25,000 ಗಾಡಿ ಕೊಡಕ್ಕೆ. 5,25,000 ಆಗುತ್ತಾ? 25,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್, ಬರೇ 25,000 ಡೌನ್ ಪೇಮೆಂಟ್ ಗೆ ಈ ಗಾಡಿ ಕೂಡ ಕೊಡ್ತಾರೆ. 2018 ಮಾಡಲು ಬಲೆನೋ ಜಸ್ಟ್ 5,25,000 ರೂಪಾಯಿ ಸಿಗ್ತಾ ಇದೆ ನೋಡಿ. ಇನ್ನೂ ಒಂದು 15,000 ಡೌನ್ ಮಾಡಿ ನಮಗೊಂದು 30,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. 30,000 ಕೊಟ್ಟು ಸಾಕು, 5.5 ಲಕ್ಷ ಲೋನ್ ಮಾಡ್ತೀವಿ. ಈ ಟಿವಿ 100 ಕೂಡ ಸಿಂಗಲ್ ಓನರ್. 30,000 ಸಾಕು ಸರ್ ಆನೆಗೆ. ಸರ್ ಎಲ್ಲರೂ ಏನೋ ಆಲ್ಟೋ ರೇಟ್ ಅಲ್ಲಿ ಸ್ಯಾಂಟ್ರೋ ಕೊಡ್ತಾರೆ, ಸ್ಯಾಂಟ್ರೋ ರೇಟ್ ಅಲ್ಲಿ ಶಿಫ್ಟ್ ಕೊಡ್ಬೋದು ಸರ್. ಕೊಡ್ಬೋದು ಸರ್. ಯಾರಾದ್ರೂ ಶಿಫ್ಟ್ ರೇಟ್ ಅಲ್ಲಿ ಟಿವಿ ಕೊಡೋದು ನೋಡಿದೀರಾ ಸರ್? ನೋಡಿಲ್ಲ ಸರ್. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನೋಡ್ತಾ ಇದೀರಾ ಸರ್ ನೀವು? ಸರ್ ಇದಕ್ಕೂ 1.5-2 ಲಕ್ಷ ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ. 95,000 ಡೌನ್ ಪೇಮೆಂಟ್ ಲೋನು ಮಾಡ್ಕೊಡ್ತೀರಾ? ಮಾಡ್ಕೊಟ್ಟು ಸಿಂಗಲ್ ಓನರ್ ಇದು ಕೂಡ. ಸೊ 2018 ಮಾಡಲ್ ಡಿಸೈರ್ ಇದು. 18 ಮಾಡಲು ಸಿಂಗಲ್ ಓನರ್. ಅದ್ರಲ್ಲಿ ಡೀಸೆಲ್ ಗಾಡಿ. ಓಕೆ, ಮಾರುತಿ ಸುಜುಕಿ ಡೀಸೆಲ್ ಜಾಸ್ತಿ ತಗೊಂಡಿದ್ದೀರಾ ಸರ್? ಹೌದು ಸರ್, 2-3 ಗಾಡಿ ನೋಡಿದೆ ನಾನು. ಇರೋದ್ರಿಂದ ಖಂಡಿತ ತಗೊಂಡ್ಬಂದಿದ್ದೀನಿ ಸರ್. ಬರೀ 5.5 ಲಕ್ಷಕ್ಕೆ T8 2016 ಮಾಡಲು ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ. T8 ಅದ್ರಲ್ಲೂ ಟಾಪ್ ಎಂಡ್ ಮಾಡಲು 16 ಮಾಡಲು 5.5 ಲಕ್ಷಕ್ಕೆ. ಅದು 75,000 ಡೌನ್ ಪೇಮೆಂಟ್ ತರಲಿ, 6.5 ಲಕ್ಷ ಲೋನ್ ಮಾಡಿ ಗಾಡಿ ಕೊಟ್ಬಿಡ್ತೀವಿ ಸರ್. ಬಲೆನೋಗಳಿಗೆ ಇಷ್ಟಿದೆಯಲ್ಲ ಸರ್ ಇಲ್ಲಿ? ಹೌದು ಸರ್. 45,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, 5.5 ಲಕ್ಷ ಈಸಿ ಲೋನ್, 6.5 ಲಕ್ಷ ಲೋನ್ ಮಾಡ್ತೀವಿ ನೋಡಿ. ಅದ್ರಲ್ಲೂ ಡೀಸೆಲ್ ವೇರಿಯಂಟ್ ಆಗುತ್ತೆ, 6 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್, ಡ್ಯುಯಲ್ ಟೋನ್ ಬರುತ್ತೆ ನಿಮಗೆ. ವರ್ನಾ ಫ್ಲೂಡಿಕ್ ಅಲ್ಲಿ ಆಟೋಮೆಟಿಕ್ ತುಂಬಾ ರೇರ್. ಇದು ಆಟೋಮೆಟಿಕ್ ಗಾಡಿ ಸರ್, ಇದು ಆಟೋಮೆಟಿಕ್. ಅದ್ರಲ್ಲೂ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಕಿಲೋಮೀಟರ್ ಬಂದು 68,000 ಗಾಡಿ ಓಡಿದೆ. ಜಸ್ಟ್ 68,000 ಓಡಿದೆ ಇದು. ಒಂದು 70,000 65,000 ಡೌನ್ ಪೇಮೆಂಟ್ ತಂದ್ರು ಸಾಕು, ತಗೊಂಡು ಹೋಗಿ. ಸಿಂಗಲ್ ಓನರ್ 2016 ಮಾಡಲು ಸರ್. ಸಿಂಗಲ್ ಓನರ್ 2016 ಮಾಡಲು ವೆಹಿಕಲ್. ಹೌದು ಸರ್. ಪ್ರೈಸ್ ಅಂತೂ ಕಡಿಮೆ ಇರುತ್ತೆ. 5.25 ಸರ್, ಬರೇ 5,25,000. 5,25,000ಕ್ಕೆ ಹೈಬ್ರಿಡ್ ವೆಹಿಕಲ್. ಹೌದು ಸರ್. 25,000 ಕೊಡ್ಲಿ ಸರ್, 25,000ಕ್ಕೆ ಲೋನ್ ಮಾಡ್ಕೊಡ್ತೀನಿ, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಅದ್ರಲ್ಲೂ ಡೀಸೆಲ್ ಗಾಡಿ ನೋಡ್ತಾ ಇದ್ರೆ. ಸೊ 2020 ಮಾಡಲು 6ನೇ ತಿಂಗಳಲ್ಲಿ ಇದೇ ಕಡೆ ಗಾಡಿ. ಹೌದಾ? ಇದಾದ್ಮೇಲೆ ತಿರ್ಗಾ ಡೀಸೆಲ್ ಶಿಫ್ಟ್ ಬಂದಿಲ್ಲ. ಒಳ್ಳೆ ಅಲಾಯ್ ವೀಲ್ ಹಾಕಿದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ತೋರಿಸಿದ್ರೆ ಅವ್ರ ಗಾಡಿ ಫ್ರೀ ಸರ್. ಅಷ್ಟು. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್. ಇದು 6.5 ಲೋನ್ ಮಾಡ್ಕೊಡ್ತೀನಿ, 80,000 ಡೌನ್ ಪೇಮೆಂಟ್. 19 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಸೊ ಬರೀ 6.30 ಗಾಡಿ ಕೊಡ್ತೀನಿ. 6.30ಕ್ಕೆ 12 ಮಾಡಲ್. ಹೌದು ಸರ್. ನಿಮ್ಮ ನಂಬಿಕೆನ ಹುಸಿ ಮಾಡಬಾರ್ದಲ್ಲ ಸರ್. 6.30ಕ್ಕೆ ಗಾಡಿ ಕೊಡ್ತೀವಿ. 6,30,000ಕ್ಕೆ 12 ಮಾಡಲ್ ಇನ್ನೋವಾ ಸಿಗುತ್ತೆ ನೋಡಿ. ಸೊ ಗಾಡಿ ಕೂಡ ಕಿಲೋಮೀಟರ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಓಡಿದೆ. ಇದೆ ಬರೀ 75,000 ಡೌನ್ ಪೇಮೆಂಟ್ ತರಲಿ, 6.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ನೋಡಿ. ಅದ್ರಲ್ಲೂ ಡೀಸೆಲ್ ವೇರಿಯಂಟ್ ಆಗುತ್ತೆ ಸರ್. 6.5 ಲೋನ್ ಮಾಡ್ಕೊಡ್ತೀನಿ. ಒಂದು 75,000 ಡೌನ್ ಪೇಮೆಂಟ್ ತರಲಿ, ಕಸ್ಟಮರ್ಸ್ ಆರಾಮಾಗಿ ತಗೊಂಡೋಗ್ಬೋದು ಸರ್. ಹೌದು ಸರ್, ಬೆನ್ಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ. ಸರ್ ಇಟಿಎಸ್ ಬರೇ 3,25,000 ಸರ್. 2012 ಮಾಡಲು ಗಾಡಿ ಕೊಡ್ತೀನಿ. 12 ಮಾಡಲು 3,25,000ಕ್ಕೆ ಇಟಿಎಸ್. ಹೌದು ಸರ್. ಸರ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ನೋಡ್ತಾ ಇದ್ದಾರೆ ಸರ್, ಒಳ್ಳೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಸರ್ ಬರೇ 4.80 ಗಾಡಿ ಕೊಡ್ತೀನಿ. 4,80,000ಕ್ಕೆ ಟೈಟಾನಿಯಂ ಪ್ಲಸ್ 480 ಸರ್. ನೋಡಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಎಲ್ಲರೂ ಆಫರ್ ಕೊಡ್ತೀನಿ ಅಂತಾರೆ, ಆಫರ್ ಕೊಡೋರಲ್ಲ ಸರ್. ನಾನು ಆಫರ್ ಕೊಡ್ತಾ ಇರೋನು ಸರ್. 30,000 ಡೌನ್ ಪೇಮೆಂಟ್ ತರಲಿ, 4.5 ಲಕ್ಷ ಲೋನ್ ಮಾಡ್ತೀನಿ. 30,000 ಡೌನ್ ಪೇಮೆಂಟ್ ನಲ್ಲಿ ಅದ್ರಲ್ಲೂ ನಿಮಗೆ ಟೈಟಾನಿಯಂ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಸರ್ ವ್ಯಾಗನರ್ ಇದೆಯಲ್ಲ? ವ್ಯಾಗನರ್ ಅಲ್ಲ ಸರ್, ವ್ಯಾಗನರ್ ಸ್ಟಿಂಗ್ರೇ ಸರ್. ಇದು ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರತಕ್ಕಂತ ಸ್ಟಿಂಗ್ರೇ. ಇದು 4.30ಗೆ ಗಾಡಿ ಕೊಡ್ತೀನಿ, 30,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ತಗೊಂಡು. ಡೀಸೆಲ್ ವೆಹಿಕಲ್ ಸರ್. ಬರೀ 56,000 ಗಾಡಿ ಓಡಿದೆ. 25,000 ಡೌನ್ ಪೇಮೆಂಟ್ ತಂದ್ರು ಸಾಕು, 8 ಲಕ್ಷ ಈಸಿ ಲೋನ್ ಮಾಡಿ. 8 ಲಕ್ಷ ಲೋನ್ ಆಗುತ್ತೆ. 25,000 ಡೌನ್ ಪೇಮೆಂಟ್ ತನ್ನಿ. ಅದ್ರಲ್ಲೂ ಡೀಸೆಲ್ ವೇರಿಯಂಟ್ 2021 ಮಾಡಲು ಕಿಯಾ ಸಿಗುತ್ತೆ. ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥದ್ದು. ಕಿಯಾ ಬೇಕಾದ್ರೆ 25,000 ಡೌನ್ ಪೇಮೆಂಟ್ ತರಲಿ, ಬ್ರಿಜಾ ಬೇಕಾದ್ರೆ 25,000 ಡೌನ್ ಪೇಮೆಂಟ್ ತರಲಿ, ಇಲ್ಲ ಎರಡು ಬೇಕು ಅಂದ್ರೆ 50,000 ಡೌನ್ ಪೇಮೆಂಟ್ ತರಲಿ. ಅದೇ ರೀತಿ ಸೆಕೆಂಡ್ ಅವರು 21 ಮಾಡಲು ಅವರ ಉಂಡೈ ಡೀಸೆಲ್ ಸರ್.
ಇದು ಡೀಸೆಲ್ ಇದು ಡೀಸೆಲ್ ಬರೀ 70,000 ಓಡಿರೋ 21 ಮಾಡಲು ಡೀಸೆಲ್ ಅಲ್ಲಿ 70,000 ಓಡಿದೆ ಅಂತ ನೋಡಿ. 22 ಮೇಲೆ ಮೈಲೇಜ್ ಕೊಡುತ್ತೆ. 21 ಮಾಡಲು ಗಾಡಿ. ಸೊ ಬರೀ 6,45,000 ಗಾಡಿ ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಡೀಸೆಲ್ ಸರ್. ಎಲ್ಲರೂ ನೋಡಿ ನಾನು ಆಲ್ಟೋ ಕೊಡ್ತೀನಿ, ಸ್ಯಾಂಟ್ರೋ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಫೋರ್ಡ್ ಫೀಗೋ ಕೊಡ್ತೀನಿ ಸರ್. ಅದರಲ್ಲಿ 22 ಮೈಲೇಜ್ ಕೊಡುವಂತ ಡೀಸೆಲ್ ಗಾಡಿ ಕೊಡ್ತೀನಿ. ಕಂಡೀಷನ್ ವೆಹಿಕಲ್ ಬರೀ 1.95 ಕೊಡ್ತೀನಿ. ಬರೀ 5,25,000ಕ್ಕೆ ಗಾಡಿ ಈ ವರ್ಷನೂ ಸರ್. ಇದಕ್ಕೂ ಲೋನ್ ಬೇಕಾ ಮಾಡ್ಕೊಡ್ತೀನಿ. ಒಂದು 2 ರಿಂದ 2.5 ಡೌನ್ ಪೇಮೆಂಟ್ ತಗೊಂಡು ಇದಕ್ಕೂ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 3 ಲಕ್ಷ ಲೋನೇ ಆಗ್ಬಿಡುತ್ತೆ ಅಂತ ನೋಡಿ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಬರೀ 5.5 ಲಕ್ಷಕ್ಕೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 5.5 ಲಕ್ಷಕ್ಕೆ ಸಿಂಗಲ್ ಓನರ್. ಹೌದು ಸರ್. ಅದರಲ್ಲೂ ಆಲ್ಫಾ ಪುಷ್ಪಣ ಸ್ಟಾರ್ ಗಾಡಿ ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮ ತಗೊಂಡು. ಅದರಲ್ಲೂ 16 ಮಾಡಲು ಡಸ್ಟಾರ್ ಸಿಗುತ್ತೆ ನಿಮ್ಗೆ ಡೀಸೆಲ್. ಈಸಿ ಒಂದು 3.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀನಿ ಸರ್. ಹಂಗಾದ್ರೆ 1 ಲಕ್ಷ ತರಬೇಕಾ? 95,000 ಡೌನ್ ಪೇಮೆಂಟ್ ತಂದ್ರು ಸಾಕು. ಡೀಸೆಲ್ ಎಲ್ಲೂ ಸಿಗಲ್ಲ ನಿಮ್ಗೆ. ಮಾರುತಿಲಿ ಡೀಸೆಲ್ ಆದ್ರೆ ಪೆಟ್ರೋಲ್ ಅಲ್ಲೇ ಮೈಲೇಜ್ ಜಾಸ್ತಿ ಸರ್. ಇದು ಬರೀ 6,30,000 ಕೊಡ್ತೀನಿ ಸರ್ ಗಾಡಿ. 6,30,000ಕ್ಕೆ 17 ಮಾಡಲ್ ಡೀಸೆಲ್. ಹೌದು ಸರ್. ಸಿಂಗಲ್ ಓನರ್ ನೋಡಿ ಗಾಡಿ ಸರ್. ಬರೀ 30,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಈಸಿಯಾಗಿ ಲೋನ್ ಮಾಡ್ಕೊಂಡು. ಬರೀ 2,45,000 ಗಾಡಿ ಕೊಡ್ತೀನಿ. ಏನ್ ಸರ್ 2,45,000 ರೂಪಾಯಿ? ಹೌದು ಸರ್. ಆರಾಮಾಗಿ 8 ಜನ ಓಡಾಡ ಅಂತ 245 ಕೊಡ್ತಾ ಇದ್ದೀವಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾವಿವತ್ತು ಆಫ್ಟರ್ ಅ ಲಾಂಗ್ ಗ್ಯಾಪ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಮಾರುತಿ ಸುಜುಕಿ ಕಾರ್ಗಳೇ ಜಾಸ್ತಿ ಸಿಗುತ್ತೆ. ಅದರಲ್ಲೂ ಇವತ್ತು ಡೀಸೆಲ್ ಕಾರ್ಗಳು ತುಂಬಾನೇ ಇದಾವೆ ಅಂತಾನೆ ಹೇಳ್ಬೋದು. ಸರ್ನ ಮಾತಾಡ್ತಾ ಹೋಗೋಣ. ವೆಂಕಟೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಆಚೆ ಕಡೆ ನಿಲ್ಸಿದ್ದಕ್ಕೆ ಈ ಗಾಡಿ ಧೂಳಾಗಿದೆ ಅಷ್ಟೇ. 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ಕೂಡ ಸೇಲ್ಗಿದೆ. 1,20,000 ರೂಪಾಯಿ ಕೊಡ್ತಾ ಇದ್ದಾರೆ. ಯಾರಾದರೂ ಕಲಿಯೋರು ಇದ್ರೆ ಈ ಗಾಡಿನ ತಗೊಬೋದು. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಧೂಳು ಹಿಡಿದಿದೆ ಅಷ್ಟೇ. ಗಾಡಿ ಬಾಡಿ ಲೈನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. 1,20,000 ರೂಪಾಯಿಗೆ ಈ ಸ್ಪಾರ್ಕ್ ಆಗುತ್ತೆ. ಹಾಗೆ ಯಾರಾದರೂ ಈಕೋ ನೋಡ್ತಾ ಇದ್ರೆ ಒಂದು ಈಕೋ ಕೂಡ ಇದೆ, ಹೇಳಿ ಸರ್. ಸರ್ 2020 ಮಾಡಲ್ ಈಕೋ. ಸೊ ನೆನ್ನೆ ತಾನೇ ಬಂದಿರೋದು, ಗಲೀಜಾಗಿದೆ. ವಾಶ್ ಎಲ್ಲ ಮಾಡಿಸ್ಕೊಡ್ತೇವೆ. ಸೊ AC ಗಾಡಿ ಇದು ಬಂದ್ಬಿಟ್ಟು 5 ಸೀಟರ್ ವೆಹಿಕಲ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಬರೀ 65,000 ಕಿಲೋಮೀಟರ್ ಓಡಿದೆ ಗಾಡಿ. ಜಸ್ಟ್ 65,000 ಕಿಲೋಮೀಟರ್ ಓಡಿದೆ. ಹೌದು. ಹೊಸ ಸೀಟ್ಸ್ ಎಲ್ಲ ಇದೆ ನೋಡಬಹುದು. 5 ಸೀಟರ್ ಬರುತ್ತೆ. ಹಿಂದ್ಗಡೆ ಸ್ಪೇಷಿಯಸ್ ಬರುತ್ತೆ. ಹೌದು ಸರ್. ಸಿಂಗಲ್ ಓನರ್ ಮಾಡಲ್ ಅಂದ್ರೆ AC ಗಾಡಿ 2020 ಮಾಡಲ್. 2020. ಸೊ ಬರೀ 4,45,000 ಗಾಡಿ ಕೊಡ್ತಾ ಇದೀವಿ ಸರ್. 2020 ಮಾಡಲ್ 4,45,000 ಗಾಡಿ ಕೊಡ್ತಾ ಇದೀವಿ. ಇವತ್ತು 18 19 ತಗೋಬೇಕು ಅಂದ್ರೆ ಆ ರೇಟ್ ಹೇಳ್ತಾರೆ. 20 ಮಾಡಲ್ ನಾನು ರೇಟ್ ಕೊಡ್ತಾ ಇದ್ದೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿ ಒಂದು 3.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀನಿ ಸರ್. ಹಂಗಾದ್ರೆ 1 ಲಕ್ಷ ತರಬೇಕಾ? 95,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿ ತಗೊಂಡು. ಅದನ್ನು ಒಳ್ಳೆ ರೇಟ್ ಅಲ್ಲಿ ಇದೆ. 2020 ಮಾಡಲ್ ಈಕೋ ಸಿಗ್ತಾ ಇದೆ. ಅದು ಸಿಂಗಲ್ ಓನರ್ ಸಿಗುತ್ತೆ. ಬರೀ 65,000 ಅಷ್ಟೇ ಓಡಿದೆ ಇದು. ಹೌದು ಸರ್. ಓಕೆ, ಸೂಪರ್. ನೆಕ್ಸ್ಟ್ ಸರ್ i20 ಯಾರಾದ್ರೂ ನ್ಯೂ ಶೇಪ್ ಹುಡುಕ್ತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ ಈ ಸಲ. ಖಂಡಿತ ಸರ್. 21 ಮಾಡಲ್ i20 ಸ್ಪೋರ್ಟ್ಸ್ ಆಪ್ಷನಲ್. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಆಟೋಮೆಟಿಕ್ ಮಿರರ್ ಎಲ್ಲ ಬರುವಂತ ಗಾಡಿ. ಗಾಡಿ ಕೂಡ ಬರೇ 32,000 ಓಡಿರುವಂತ ಗಾಡಿ ಸರ್. 32,000 ಓಡಿದೆ ಅಷ್ಟೇ ಈ ಗಾಡಿ. 32,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಮಿಸ್ಸಿಂಗ್ ಇರುತ್ತೆ, ಮತ್ತೆ ಸನ್ ರೂಫ್ ಮಿಸ್ಸಿಂಗ್ ಇರುತ್ತೆ ಅಷ್ಟೇ. ಡ್ಯುಯಲ್ ಕಲರ್ ಬರುತ್ತೆ ನಿಮಗೆ, ಒಂದು ವೈಟ್ ಅಂಡ್ ಬ್ಲ್ಯಾಕ್. ಆಮೇಲೆ ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಯುನೀಕ್ ಸ್ಟೇರಿಂಗ್ಸ್ ಬರುತ್ತೆ. ಡಿಫಾಗರ್ ಬರುತ್ತೆ ನಿಮಗೆ. ವೈಪರ್ ಬರೋದಿಲ್ಲ ಹಿಂದ್ಗಡೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಯಾವ ಮಾಡಲ್ ಅಂತೀರಿ ಸರ್? ಸರ್ 2021 ಮಾಡಲು ಸಿಂಗಲ್ ಓನರ್. ಪ್ರೈಸ್ ಅಂತ ಹೇಳಿದ್ರೆ ಬರೀ 8,95,000 ಗಾಡಿ ಕೊಡ್ತಾ ಇದೀನಿ ಸರ್. 8,95,000 ರೂಪಾಯಿಗೆ. ಅದರಲ್ಲೂ 21 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್. ಲೋನ್ ಆಪ್ಷನ್ ಅಂತ ಬಂದ್ರೆ 8 ರಿಂದ 8.5 ಲೋನೇ ಮಾಡ್ಕೊಡ್ತೀನಿ. ಒಂದು 45,000 95,000 ಏನೇ ಡೌನ್ ಪೇಮೆಂಟ್ ತರಲಿ ಈಸಿಯಾಗಿ ತಗೊಂಡು ಹೋಗ್ಬೋದು. ಜಸ್ಟ್ 45,000 ತಂದ್ರೆ ಸಾಕು. ಈ ಗಾಡಿ ಲೋನ್ ಮಾಡ್ಕೊಬಹುದು. ಆಕ್ಚುಲಿ ಇದು 35,000 ಓಡಿದೆ ಅಷ್ಟೇ. ಇನ್ಫರ್ಟೈನ್ಮೆಂಟ್ ಇದರಲ್ಲಿ ಸಿಸ್ಟಮ್ ಅಲ್ಲಿ ಇದೆ. 35,000 ಅಷ್ಟೇ ಓಡಿದೆ ಇದು. ಹಾಗೆ ನೆಕ್ಸ್ಟ್ ಅದೇ ರೀತಿ ಅಮೇಜ್ ನೋಡ್ತಾ ಇರಬಹುದು. 2014 ಮಾಡಲ್ ಗಾಡಿ. ಸೊ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಕೂಡ ಹಾಕಿದ್ದಾರೆ. ID Tech ಡೀಸೆಲ್ ಸರ್? ಹೌದು ಸರ್, ID Tech ಡೀಸೆಲ್ ಇದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಟಾಪ್ ಎಂಡ್ ವೆಹಿಕಲ್. ಓಕೆ, ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಬಹುದು. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. 14 ಮಾಡಲ್. ಸಿಂಗಲ್ ಓನರ್ ಸರ್? ಸಿಂಗಲ್ ಸೆಕೆಂಡ್ ಓನರ್. 73,000 ಗಾಡಿ ಓಡಿದೆ. ಜಸ್ಟ್ 73,000 ಡೀಸೆಲ್ ಅಲ್ಲಿ ಓಡಿದೆ. ಡೀಸೆಲ್ ಅಲ್ಲಿ ಓಡಿದೆ. ಮೈಲೇಜ್ ವೈಸ್ ಏನೋ ಹೋಗ್ತಾರೆ ಅಂದ್ರೆ ಆರಾಮಾಗಿ 20 ಅಬೌವ್ ಅಂತ ಖಂಡಿತವಾಗಿ ಮೈಲೇಜ್ ಕೊಡುತ್ತೆ. ಸೊ ಟಾಪ್ ಎಂಡ್ ಮಾಡಲ್ ಗಾಡಿ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೇಳೋದಾದ್ರೆ ಬರೀ 4,65,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ಇಂದ ಬರೋರಿಗೆ ಬರೀ 4,25,000 ಗಾಡಿ ಕೊಡ್ತೀನಿ. 76,000 ಓಡಿದೆ ಅಷ್ಟೇ. 76,000 ಓಡಿದೆ. ಬರೀ 4,25 ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಈಸಿಯಾಗಿ ಮಿಕ್ಕಿದ್ ಲೋನ್ ಮಾಡಿ. ಜಸ್ಟ್ 25,000 ಡೌನ್ ಪೇಮೆಂಟ್ ಅಂದ್ರೆ ಜಸ್ಟ್ 76,000 ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ ಗಾಡಿ. ಟಾಪ್ ಎಂಡ್ ಮಾಡಲು ಅಮೇಜ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಸರ್ ಸರ್ ಎಸ್ ಕ್ಲಾಸ್
ಎಸ್ ಕ್ರಾಸ್ ಸೇಮ್ BMW X1 ಶೇಪ್ ಇರುವಂತ ಗಾಡಿ ಹೌದು. ನೀವು ನೋಡ್ತಾ ಇರಬಹುದು 17 ಮಾಡಲು ಗಾಡಿ ಕೂಡ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ ಸೊ ಇದು ಫುಲ್ಲಿ ಟಾಪ್ ಎಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು A to Z ಎಲ್ಲ ಆಪ್ಷನ್ಸ್ ಕೂಡ ಬರುತ್ತೆ. ಓಕೆ ಇದು ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ, ಮ್ಯಾಗ್ವೆಲ್ ಎಲ್ಲ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಓನರ್ ಎಷ್ಟು ಹೇಳಿದ್ರಿ ಸರ್? ಸರ್ ಸೆಕೆಂಡ್ ಓನರ್ ಆಗಿದೆ, ಬರೀ 83,000 ಗಾಡಿ ಓಡಿದೆ, ಡೀಸೆಲ್ ವೇರಿಯಂಟ್. 83,000 ಡೀಸೆಲ್ ಅಲ್ಲಿ ಓಡಿದೆ, ಡೀಸೆಲ್ ಹೈಬ್ರಿಡ್ SVSH ಇಂಜಿನ್. ಓಕೆ ಸೊ SVSH ಇಂಜಿನ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರ್ತದೆ. ಸೊ ಹೈಬ್ರಿಡ್ ಇರೋದ್ರಿಂದ ನಿಮಗೆ ಡೀಸೆಲ್ ಕನ್ಸಂಪ್ಷನ್ ಎಲ್ಲ ಕಡಿಮೆ ಇರ್ತದೆ. ಓಕೆ ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 7,25,000 ಗಾಡಿ ಕೊಡ್ತೀನಿ ಸರ್. ಓಕೆ 7,25,000 6,500 ಲೋನ್ ಮಾಡ್ಕೊಡ್ತೀನಿ. ಒಂದು 75,000 ಡೌನ್ ಪೇಮೆಂಟ್ ತರಲಿ ಕಸ್ಟಮರ್ಸ್, ಆರಾಮಾಗಿ ತಗೊಂಡೋಗ್ಬೋದು ಸರ್. 75,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ತಗೊಂಡು ಹೋಗ್ಬೋದು. ಅದರಲ್ಲೂ ಡೀಸೆಲ್ 85,000 ಕಿಲೋಮೀಟರ್ ಓಡಿದೆ. ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರಾ ಹುಡುಕೋರಿಗೆ ಒಂದು ಸ್ಯಾಂಟ್ರಾ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಸರ್ ಸ್ಯಾಂಟ್ರಾ ಬಂದ್ಬಿಟ್ಟು 2010 ಮಾಡಲು ಸರ್, GLS ಇದು. ಓಕೆ ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಅದರಲ್ಲೂ ಅಪೋಲೋ ಟೈರ್ಸ್ ಇದೆ. ಹೌದು ಸರ್, ಗಾಡಿ ತುಂಬಾ ಒಳ್ಳೆ ಪ್ರೊಫೈಲ್ ಅಲ್ಲಿ ಇಟ್ಟಿದ್ದಾರೆ, ನೋಡ್ತಾ ಇರಬಹುದು. ಸೊ AC ಪವರ್ ಸ್ಟೀರಿಂಗ್, ಫ್ರಂಟ್ ಅಂಡ್ ಪವರ್ ವಿಂಡೋ ಕೂಡ ಬರುತ್ತೆ. ಎಲ್ಲ ಇದೆ, ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2,25,000 ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ ಚಾನಲ್ ಇಂದ ಬರೋರಿಗೆ ಬರೀ 2,10,000ಕ್ಕೆ ಗಾಡಿ ಕೊಡ್ತೀನಿ. 2,10,000ಕ್ಕೆ ಸೆಂಟ್ರೋ ಆಗುತ್ತೆ. ಸೆಂಟ್ರೋ ಕೊಟ್ಬಿಟ್ಟು 11 ಸರ್. ಸರ್ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಓಕೆ ಹಾಗೆ ಕಿಯಾ ಬೇಕು ಅನ್ನೋರಿಗೆ ಕಿಯಾ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಕಿಯಾ ಬಂದ್ಬಿಟ್ಟು 2021 ಮಾಡಲ್ ಸರ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ. ಓಕೆ ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ 21 ಮಾಡಲು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್ ಸರ್. ಓಕೆ ಬರೀ 56,000 ಗಾಡಿ ಓಡಿದೆ ಸರ್. ಜಸ್ಟ್ 56,000 ಡೀಸೆಲ್ ಅಲ್ಲಿ ಓಡಿದೆ ಇದು. ಹೌದು ಸರ್. ಆಮೇಲೆ ಬ್ರ್ಯಾಂಡ್ ನ್ಯೂ ಬಾಡಿ ಲೈನ್ ಇದೆ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ಅಲ್ಲಿ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ. AC ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ಡೀಸೆಲ್ ಅಲ್ಲಿ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಇದನ್ನ 8,25,000ಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದೀವಿ. ಸೊ 25,000 ಡೌನ್ ಪೇಮೆಂಟ್ ತಂದ್ರು ಸಾಕು, 8 ಲಕ್ಷ ಈಸಿ ಲೋನ್ ಮಾಡಿ. 8 ಲಕ್ಷ ಲೋನ್ ಆಗುತ್ತೆ. 25,000 ಡೌನ್ ಪೇಮೆಂಟ್ ತನ್ನಿ. ಅದರಲ್ಲೂ ಡೀಸೆಲ್ ವೇರಿಯಂಟ್ 2021 ಮಾಡಲು ಕಿಯಾ ಸಿಗುತ್ತೆ, ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥದ್ದು. ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 56,000 ಓಡಿರೋಂತ ಸೆಕೆಂಡ್ ಓನರ್. 56,000 ಓಡಿದೆ ಅಷ್ಟೇ ನೋಡಿ. ಹಾಗೆ ನೆಕ್ಸ್ಟ್ ಬ್ರೆಜಾ ಇದೆಯಲ್ಲ ಸರ್. ಬ್ರೆಜಾ ನೋಡ್ಬೇಕಂದ್ರೆ 2017 ಮಾಡಲು ZDI ಇದು. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಎಕೋಮಾ ಹಾಕಿದ್ದಾರೆ, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಫ್ಯಾನ್ಸಿ ಅಲಾಯ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇರ್ತಕ್ಕಂಥ ಡ್ಯುಯಲ್ ಏರ್ ಬ್ಯಾಗ್ ಇರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಬ್ರೆಜಾ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ZDI ಅಲ್ವಾ ಸರ್? ಹೌದು ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಬರೀ 7,25,000 ಕೊಡ್ತಾ ಇದೀವಿ ಸರ್. 7,25,000. ಹೌದು ಸರ್. ಕಿಯಾ ಬೇಕಾದ್ರೆ 25,000 ಡೌನ್ ಪೇಮೆಂಟ್ ತರಲಿ, ಬ್ರಿಜಾ ಬೇಕಾದ್ರೆ 25,000 ಡೌನ್ ಪೇಮೆಂಟ್ ತರಲಿ, ಇಲ್ಲ ಎರಡು ಬೇಕು ಅಂದ್ರೆ 50,000 ಡೌನ್ ಪೇಮೆಂಟ್ ತರಲಿ. ಪ್ರೊಫೈಲ್ ಚೆನ್ನಾಗಿರೋದು ಕೊಡ್ಲಿ. ಎರಡು ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಜಸ್ಟ್ 50,000 ತನ್ನಿ ಲೋನ್ ಆಗುತ್ತೆ. ಇದಕ್ಕೆ 25,000 ತನ್ನಿ ಲೋನ್ ಆಗುತ್ತೆ. ನೆಕ್ಸ್ಟ್ ಸೊ ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಬಲನೋ. ಸೊ ಇದು ಬಂದ್ಬಿಟ್ಟು 2016 ಮಾಡಲು. ಸೊ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 66,000 ಗಾಡಿ ಓಡಿದೆ ಸರ್. ಸರ್ ಇದು ಪ್ರೈಸ್ ವೈಸ್ ಅಂತ ಹೇಳೋದಾದ್ರೆ ಬರೀ 6,25,000 ಹೇಳ್ತಾ ಇದೀನಿ. ನಿಮ್ಮ ಚಾನಲ್ ನಿಂದ ಬಂದ್ರೆ ಬರೀ 5,95,000 ಗಾಡಿ ಕೊಡ್ತೀವಿ. 5,95,000ಕ್ಕೆ ಬರೀ 65,000 ಓಡಿದ್ಯಾ? 65,000 ಓಡಿರೋಂಥದ್ದು. 5,95,000 ಬ್ರಿಜಾ ಇದು ಬಲನೋ. ಸೊ ಬಲನೋ ಕೊಡೋದಲ್ದೆ ನಿಮ್ಗೆ ಇದಕ್ಕೆ ಲೋನ್ ಅಂತ ಬಂದ್ರೆ 45,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, 5,5 ಲಕ್ಷ ಈಸಿ ಲೋನ್. 45,000 ಡೌನ್ ಪೇಮೆಂಟ್ ತನ್ನಿ. 5,5 ಲಕ್ಷ ಲೋನ್, 5,5 ಲಕ್ಷ ಲೋನ್ ಆಗುತ್ತೆ. ಓಕೆ 595 ಮಾಡಲು 18 ಸರ್ ಅದು? 2017 ಮಾಡಲ್ ಸರ್. 17 ಮಾಡಲು. ನೆಕ್ಸ್ಟ್ ಇದು ಸರ್? ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು ಸ್ವಿಫ್ಟ್ ಸರ್. ಇದು ಬಂದ್ಬಿಟ್ಟು 2007 ಮಾಡಲು. ಸೊ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರುತ್ತೆ ಇದು. ಓಕೆ ಪೆಟ್ರೋಲ್ ವೇರಿಯಂಟ್. ಹೌದು ಸರ್, ಪೆಟ್ರೋಲ್ ವೇರಿಯಂಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ, ನೋಡಬಹುದು. ಸಕ್ಕತ್ತಾಗಿದೆ ಕಾಣ್ಲಿಕ್ಕೆ ಕೂಡ. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಲ್ಲ ಅಂತ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಪ್ಯೂರ್ ಲೆದರ್ ಸೀಟ್ಸ್ ಕೂಡ ಇದೆ, ಅದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ 2,25,000 ಕೊಡ್ತೀನಿ ಸರ್. 2,25,000ಕ್ಕೆ ಅದು ಸ್ವಿಫ್ಟ್ ಕೊಡ್ತಾ ಇದ್ದೀನಿ ಸರ್. 2 ಲಕ್ಷ ಎಲ್ಲರೂ ಹೇಳ್ತಾರೆ ಸರ್ ನಾನು ಆಲ್ಟೋ ರೇಟ್ ಅಲ್ಲಿ ನಾನು ಸ್ಯಾಂಟ್ರೋ ಕೊಡ್ತೀನಿ ಅಂತ. ಸರ್ ನಾನು ಆಲ್ಟೋ ರೇಟ್ ಅಲ್ಲಿ ಸ್ವಿಫ್ಟ್ ಕೊಡ್ತೀನಿ. ಸ್ವಿಫ್ಟ್ ಕೊಡ್ತೀನಿ 2,25,000ಕ್ಕೆ ಆರಾಮಾಗಿ ತಗೊಂಡು ಹೋಗ್ಬೋದು. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು ಬಲೆನೋ ಇದೆಯಲ್ಲ ಸರ್? ಅದು ಅದೇ ರೀತಿ ರೆಡ್ ಬಲನೋ. ಇದು ಕೂಡ 2016 ಮಾಡಲು. ಇದ್ರ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದರೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಬರೀ 5,25,000 ಗಾಡಿ ಕೊಡಕ್ಕೆ. 5,25,000 ಆಗುತ್ತಾ? ಹೌದು ಸರ್. 25,000 ಡೌನ್ ಪೇಮೆಂಟ್ ಕೊಡಿ ಸರ್. ಬರೇ 25,000 ಡೌನ್ ಪೇಮೆಂಟ್ಗೆ ಈ ಗಾಡಿ ಕೂಡ ಕೊಡ್ತೀವಿ. ಓಕೆ ಜಸ್ಟ್ 25,000 ಡೌನ್ ಪೇಮೆಂಟ್ ತನ್ನಿ ಈ ಗಾಡಿ ಕೂಡ ಲೋನ್ ಆಗ್ಬಿಡುತ್ತೆ. 16 ಮಾಡಲ್ ಆಗುತ್ತೆ. ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು? ಹೌದು. ಓಕೆ ಸೂಪರ್. ಇದು
ಅದೇ ರೀತಿ ಇನ್ನೊಂದು ಸಿಂಗಲ್ ಓನರ್ 2017 ಮಾಡಲು ಬಲೋನೋ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಸರ್. ಇದು ಸಿಂಗಲ್ ಓನರ್ 17 ಮಾಡಲು ಬಲೆನೋ. 17 ಮಾಡಲು ಬಲೋನೋ. ಸೊ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದರಲ್ಲಿ ಕೂಡ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಪ್ರತಿಯೊಂದು ಎಲ್ಲ ಬರುವಂತ ಗಾಡಿ ಸರ್. ನೋಡಿ ಅದರಲ್ಲೂ ಡೀಸೆಲ್ ಎಲ್ಲೂ ಸಿಗಲ್ಲ ನಿಮ್ಗೆ. ಮಾರುತಿಲಿ ಡೀಸೆಲ್ ಆದ್ರೆ ಪೆಟ್ರೋಲ್ ಅಲ್ಲೇ ಮೈಲೇಜ್ ಜಾಸ್ತಿ. ಡೀಸೆಲ್ ಅಲ್ಲಂತೂ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಡೀಸೆಲ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ. ಬಲೆನೋ ಯಾರಾದ್ರೂ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ ನೋಡಿ. ಆಮೇಲೆ ಇಂಟೀರಿಯರ್ ನೋಡಿ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂತ ವೆಹಿಕಲ್. ಎಷ್ಟು ಓಡಿದೆ ಸರ್ ಇದು? ಬರೀ 6,30,000 ಕೊಡ್ತೀನಿ ಸರ್ ಗಾಡಿ. 6,30,000ಕ್ಕೆ 17 ಮಾಡಲ್ ಡೀಸೆಲ್. ಹೌದು ಸರ್. ಸಿಂಗಲ್ ಓನರ್ ನೋಡಿ ಗಾಡಿ ಸರ್. ಬರೀ 30,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈಸಿಯಾಗಿ ಲೋನ್ ಮಾಡ್ಕೊಂಡು. 30,000 ಜಸ್ಟ್ 30,000 ಡೌನ್ ಪೇಮೆಂಟ್ ತನ್ನಿ ಈ ಗಾಡಿ ಲೋನ್ ಆಗುತ್ತೆ. ನೆಕ್ಸ್ಟ್ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಇನ್ನೊಂದು ವರ್ನಾ ಫ್ಲೂಡಿಕ್. ಸೊ ಇದು ಬಂದ್ಬಿಟ್ಟು ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, 6 ಏರ್ ಬ್ಯಾಗ್ ಬರ್ತದೆ. ಸೊ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೇರಿಯಂಟ್. ಸಿಂಗಲ್ ಓನರ್ 4,45,000 ಗಾಡಿ ಕೊಡ್ತಾ ಇದ್ದೀವಿ. ಓಕೆ, ಸಿಂಗಲ್ ಓನರ್ 4,45,000ಕ್ಕೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು ಸರ್. ಸೂಪರ್ ಸರ್. ಬಲೆನೋಗಳು ಸಾಲಾಗಿ ನಿಂತ್ಬಿಟ್ಟಿದೆ. ಇನ್ನೊಂದು ಬಲೆನೋ ಅದೆಲ್ಲ ಮೂಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹೇಳಿ ಸರ್. ಸರ್ ಅದು ಬಂದ್ಬಿಟ್ಟು 2018 ಮಾಡಲು ಆಲ್ಫಾ ವೇರಿಯಂಟ್ ಸರ್. ಓಕೆ. ಅಂದ್ರೆ ನಿಮಗೆ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಇನ್ಬಿಲ್ಟ್ ರಿವರ್ಸ್ ಕ್ಯಾಮೆರಾ ಎಲ್ಲ ಬರುವಂತ ಗಾಡಿ. ಗಾಡಿ ಕೂಡ ತುಂಬಾ ಅದ್ಭುತ ಆಗಿದೆ. ಫುಲ್ಲಿ ಟಾಪ್ ಎಂಡ್ ಮಾಡಲು ಡ್ಯುಯಲ್ ಟೋನ್ ಕೂಡ ಆಗಿದೆ ಸರ್ ಗಾಡಿ. ಓಕೆ, ಡ್ಯುಯಲ್ ಟೋನ್ ಆಗಿದೆ. ಆಲ್ಫಾ ಟಾಪ್ ಎಂಡ್ ಆಗುತ್ತೆ. ಹೌದು ಸರ್. 2018 ಮಾಡಲು ಗಾಡಿ ಅದು. ಬರೀ 5,95,000 ಗಾಡಿ ಕೊಡ್ತೀನಿ ಸರ್. 2018 ಮಾಡಲು 5,95,000ಕ್ಕೆ 5,95,000ಗೆ ಗಾಡಿ ಕೊಡ್ತಿದ್ದೀನಿ. ಓಕೆ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಇನ್ನೂ ಒಂದು 15,000 ಡೌನ್ ಮಾಡಿ 5,80,000ಗೆ ಗಾಡಿ ಕೊಡ್ತೀನಿ. ನಮಗೊಂದು 30,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. 30,000 ಕೊಟ್ಟರೆ ಸಾಕು, 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 30,000 ಕೊಟ್ರೆ ಸಾಕು, 5.5 ಲಕ್ಷ ಲೋನ್ ಆಗ್ತಕ್ಕಂತ. ಅದರಲ್ಲೂ 18 ಮಾಡಲ್ ವೆಹಿಕಲ್ ಸಿಗುತ್ತೆ ನೋಡಿ. ಬಲೆನೋ ಆಲ್ಫಾ ಟಾಪ್ ಎಂಡ್ ಆಟೋಮೆಟಿಕ್. ಸೂಪರ್. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಡಿಸೈರ್ ನೋಡ್ತಾ ಇದ್ದೀರಾ ಸರ್? ಅದು ಸಿಂಗಲ್ ಓನರ್? ಸೆಕೆಂಡ್ ಓನರ್. ಇದು ಸರ್? ಸರ್ ಅದೇ ರೀತಿ ನೀವು ನೋಡ್ತಾ ಇದ್ದೀರಾ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ZXi ಪ್ಲಸ್ ಅಂದ್ರೆ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಅಲಾಯ್ ವೀಲ್ ಎಲ್ಲ ಬರ್ತದೆ, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್, ಆಟೋಮೆಟಿಕ್ ಮಿರರ್, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಎಲ್ಲ ಬರುವಂತ ಗಾಡಿ. ZXi ಪ್ಲಸ್ ಸಿಂಗಲ್ ಓನರ್. ಬರೀ 60,000 ಓಡೋಂತ 76,000 ಓಡಿರೋ 76,000. ಅದರಲ್ಲಿ 18 ಮಾಡಲ್ 2017 ಮಾಡಲ್ ಸಿಂಗಲ್ ಓನರ್. ಸರ್ ಇದು ಬಲೋನೋ ರೇಟ್ಗೆ ಡಿಸೈರ್ ಕೊಡ್ತಾ ಇದೀನಿ ಸರ್. 6,30,000 ಗಾಡಿ ಕೊಡ್ತೀನಿ. 6,30,000 ಬಲೋನೋ ರೇಟ್ಗೆ ಇದು ಡಿಸೈರ್. ಅದರಲ್ಲೂ ಟಾಪ್ ಎಂಡ್ ಅಪ್ಪಲ್ ಶೇಪ್ ಗಾಡಿ ಕೊಡ್ತಾ ಇದೀನಿ. ಓಕೆ, ಅದರಲ್ಲೂ ಟಾಪ್ ಎಂಡ್. 30,000 ಡೌನ್ ಪೇಮೆಂಟ್ ಕೊಡ್ಲಿ, 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ತನ್ನಿ ಈ ಗಾಡಿ 6 ಲಕ್ಷ ಲೋನ್ ಆಗುತ್ತೆ ನಿಮಗೆ. ಸಿಂಗಲ್ ಓನರ್ ಅದರಲ್ಲೂ ಗಾಡಿ. ಅದೇ ರೀತಿ ಇನ್ನೊಂದು 21 ಮಾಡಲು ಇನ್ನೊಂದು ಬಲೆನೋ ಸರ್. ಬಲೆನೋಗಳಿಗೆ ಲಿಸ್ಟ್ ಇದೆಯಲ್ಲ ಸರ್ ಇಲ್ಲಿ? ಹೌದು ಸರ್. ಹಾ ಸರ್. ಇದು 21 ಮಾಡಲು. ಇದು ಕೂಡ ಆಟೋಮೆಟಿಕ್, ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂತ ಕೇಳಿರ್ತೀರಾ ಸರ್. ಸೊ 21 ಮಾಡಲು ಬಲೋನ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 6,25,000 ಕೊಡ್ತಾ ಇದೀನಿ. 6,20,000 ರೂಪಾಯಿ ಸಿಗ್ತಾ ಇದೆ. ಅದರಲ್ಲೂ 21 ಮಾಡಲು ಬಲೆನೋ ಆಟೋಮೆಟಿಕ್. ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. 25,000 ಡೌನ್ ಪೇಮೆಂಟ್ ನೋಡಿ. ಅದರಲ್ಲೂ ಸಿಂಗಲ್ ಓನರ್ ಅಂತ ಗುರು. ಇದು ಸೂಪರ್. ಒಳ್ಳೆ ಕಡಿಮೆ ಪ್ರೈಸ್ ಅಲ್ಲಿ ಇದೆ ಬಲೆನೋಗಳು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಅದೇ ರೀತಿ ಯಾರಾದ್ರೂ ಆಪಲ್ ಶೇಪ್ ಶಿಫ್ಟ್ ನೋಡ್ತಾ ಇರೋರು, ಅದರಲ್ಲೂ ಡೀಸೆಲ್ ಗಾಡಿ ನೋಡ್ತಾ ಇದ್ರೆ ಆಫರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸೊ 2020 ಮಾಡಲು 6ನೇ ತಿಂಗಳಲ್ಲಿ ಇದೇ ಕಡೆ ಗಾಡಿ. ಹೌದಾ? ಇದಾದ್ಮೇಲೆ ತಿರ್ಗಾ ಡೀಸೆಲ್ ಶಿಫ್ಟ್ ಬಂದಿಲ್ಲ ಆಪಲ್ ಶೇಪ್ ಅಲ್ಲಿ. ಅದು ಡೀಸೆಲ್ ಸರ್. ಸೊ ವಿಡಿಐ ಒಳ್ಳೆ ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾವಿಲ್ ಹಾಕಿದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ತೋರಿಸಿದ್ರೆ ಅವ್ರ ಗಾಡಿ ಫ್ರೀ ಸರ್. ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಗಾಡಿ ಕೂಡ ಕಿಲೋಮೀಟರ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಓಡಿದೆ. ಇದೇನು 71,000 ಏನು ಇದಕ್ಕೆ ದೊಡ್ಡದಲ್ಲ. ಸೊ ಅಷ್ಟೇ ಓಡಿದೆ. ಸೊ ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ಬರೀ 7 ಆಫ್ಟರ್ ಮಾರ್ಕೆಟ್ ನಾವು ಮಾರ್ಕೆಟಿಂಗ್ ಪ್ರೈಸ್ 7.5 ಹೇಳ್ತಾ ಇದೀವಿ. 7,25,000ಕ್ಕೆ ನಿಮ್ ಚಾನಲ್ ಇಂದ ಮನೆ ಕೊಟ್ಬಿಡ್ತೀವಿ. 7,25,000ಕ್ಕೆ 2020 ಮಾಡಲು. ಅದರಲ್ಲೂ ಡೀಸೆಲ್ ಆಪಲ್ ಶೇಪ್ ಸ್ವಿಫ್ಟ್. ಅದರಲ್ಲೂ ಎಲ್ಲ ಅಲಾವಿಲ್ ಹಾಕಿದ್ರೆ, ಹೊಸ ಟೈರ್ ಹಾಕಿದ್ರೆ, ಗಾಡಿ ₹1 ಕೆಲಸ ಇಲ್ಲ. ಬರೀ 75,000 ಡೌನ್ ಪೇಮೆಂಟ್ ತರಲಿ, 6.5 ಲಕ್ಷ ಲೋನ್ ಮಾಡ್ಕೊಂಡು ನೋಡಿ. ಅದರಲ್ಲೂ ಡೀಸೆಲ್ ವೇರಿಯಂಟ್ ಆಗುತ್ತೆ. ಅದರಲ್ಲೂ ಕೊನೆಯದಾಗಿ ರಿಲೀಸ್ ಆಗಿರ್ತಕ್ಕಂಥ ವೆಹಿಕಲ್ ಇದು. ಡೀಸೆಲ್ ಇದಾದ್ಮೇಲೆ ಬಂದೇ ಇಲ್ಲ. 2020 ಮಾಡಲ್ ನೋಡಿ. 2020 ಗಾಡಿ ಅದರಲ್ಲೂ ಸ್ಕ್ರಾಚ್ ತೋರಿಸಿದ್ರೆ ಫ್ರೀ ಅಂತೆ. ಆತರ ಮೇಂಟೈನ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಇದು ಸರ್ ಅದೇ ರೀತಿ ನೀವು ನೋಡ್ತಾ ಇರೋದು SX ಆಪ್ಷನ್ ಅಲ್ಲೂ. ಇದರಲ್ಲೂ 6 ಏರ್ ಬ್ಯಾಗ್, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 6 ಏರ್ ಬ್ಯಾಗ್. ಹೌದು ಸರ್. ಡ್ಯುಯಲ್ ಟೋನ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಎಲ್ಲ ಟೋಟಲ್ ಬರುವಂತ ಗಾಡಿ ಸರ್ ಇದು. ಸೊ ಇದರಲ್ಲಿ ನಿಮಗೆ ವರ್ನಾ ಫ್ಲೂಡಿಕ್ ಅಲ್ಲಿ ಆಟೋಮೆಟಿಕ್ ತುಂಬಾ ರೇರ್. ಇದು ಆಟೋಮೆಟಿಕ್ ಗಾಡಿ ಸರ್. ಇದು ಆಟೋಮೆಟಿಕ್. ಅದರಲ್ಲೂ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು 68,000 ಗಾಡಿ ಓಡಿದೆ. ಜಸ್ಟ್ 68,000 ಓಡಿದೆ. 68,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ ನಾವು 5,95,000 ಗಾಡಿ ಕೊಡ್ತೀವಿ. 5,95,000ಕ್ಕೆ. ಅದು ವರ್ನಾ ಫ್ಲೂಡಿಕ್ 6 ಏರ್ ಬ್ಯಾಗ್ ಜೊತೆಗೆ. ಅದರಲ್ಲೂ ಆಟೋಮೆಟಿಕ್. 14 ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಲೋನ್ ಅಂತ ಬಂದ್ರೆ ಈಸಿಯಾಗಿ 5 ಲಕ್ಷದಿಂದ 5.25 ಲಕ್ಷ
ಲೋನ್ ಮಾಡ್ತೀನಿ ಒಂದು 70,000 65,000 ಡೌನ್ ಪೇಮೆಂಟ್ ತಂದ್ರು ಸಾಕು ತಗೊಂಡು ಹೋಗ್ಬೋದು ಸರ್. ಓಕೆ, ಅದರಲ್ಲೂ ಡೀಸೆಲ್ ಸಿಗುತ್ತೆ. ಡೀಸೆಲ್ ಸೂಪರ್. ಸೊ ಅದೇ ರೀತಿ ಯಾರಾದ್ರೂ ಸಿಯಾಸ್ ನೋಡ್ತಾ ಇದ್ರೆ ಸರ್, ಅದ್ರಲ್ಲೂ SVH ಇಂಜಿನ್ ಹೈಬ್ರಿಡ್ ನೋಡ್ತಾ ಇದ್ರೆ, ಹೈಬ್ರಿಡ್ ಸೊ ಒಳ್ಳೆ ಗಾಡಿ, ಡ್ಯೂಯಲ್ ಟೋನ್ ಕೂಡ ಆಗಿದೆ, ಸಿಂಗಲ್ ಓನರ್ 2016 ಮಾಡಲು ಸರ್. ಸಿಂಗಲ್ ಓನರ್ 2016 ಮಾಡಲ್ ವೆಹಿಕಲ್. ಹೌದು ಸರ್. ಸೊ ಪ್ರೈಸ್ ಅಂತೂ ಕಡಿಮೆ ಇರುತ್ತೆ. 5,25 ಸರ್, ಬರೇ 5,25,000. 5,25,000ಕ್ಕೆ ಹೈಬ್ರಿಡ್ ವೆಹಿಕಲ್. ಹೌದು ಸರ್. ಅದರಲ್ಲೂ ನೋಡಿ 25,000 ಕೊಡ್ಲಿ ಸರ್, 25,000ಕ್ಕೆ ಲೋನ್ ಮಾಡ್ಕೊಡ್ತೀನಿ, 5 ಲಕ್ಷ ಲೋನ್ ಮಾಡ್ಕೊಡ್ಬಿಟ್ಟು. ಓಕೆ, ಜಸ್ಟ್ 25,000 ತನ್ನಿ ನಿಮ್ಗೆ ಲೋನ್ ಆಗ್ಬಿಡುತ್ತೆ ಈ ಗಾಡಿ. ಅದರಲ್ಲೂ ಹೈಬ್ರಿಡ್ ಇಂಜಿನ್ ವೆಹಿಕಲ್ ಸಿಗುತ್ತೆ 5,20,000 ರೂಪಾಯಿಗೆ. ಹೌದು ಸರ್. ಯಾರು ಕೊಡ್ತಾರೆ? 16 ಮಾಡಲ್ ಐ ಥಿಂಕ್ ಅಲ್ವಾ? ಹೌದು ಸರ್. 16 ಮಾಡಲ್ ಸಿಂಗಲ್ ಓನರ್ ಸರ್. ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್. ಸೂಪರ್. ನೆಕ್ಸ್ಟ್ ಇದು ಸರ್. ಸರ್ ಇದು ನಿಮ್ ಪೋಲೋ. ಸೊ ಪೋಲೋ ಬಂದ್ಬಿಟ್ಟು 2011 ಮಾಡಲು, ಡೀಸೆಲ್ ಡ್ಯೂಯಲ್ ಟೋನ್ ಇದೆ ಸರ್ ಇದರಲ್ಲಿ. ಓಕೆ, ಡ್ಯೂಯಲ್ ಟೋನ್ ರೆಡ್ ಕಲರ್ 11 ಮಾಡಲು. ನೋಡಿ ಗಾಡಿ ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ. ನಂಜುಂಡೇಶ್ವರ ಕಾರ್ಸ್ ಖುಷಿ ಆಗುತ್ತೆ ಗಾಡಿ ಯಾವ ತರ ಕಂಡೀಷನ್ ಅಲ್ಲಿ ಇರತಕ್ಕಂಥದ್ದು ತಗೊಂಡ್ಬರ್ತಾರೆ ಅಂತ. ಅದರಲ್ಲೂ ಟಾಪ್ ಎಂಡ್ ಮಾಡಲು, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಸರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟಚ್, ಆಫ್ಟರ್ ಮಾರ್ಕೆಟ್ ಟಚ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮೆರಾ ಇದೆ, ಎಲ್ಲ ಇದೆ ಸರ್. ಓಕೆ, ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ 2,95,000 ಸರ್. 2,95,000 ರೂಪಾಯಿಗೆ ಡೀಸೆಲ್. ಹೌದು ಸರ್. ಇದಕ್ಕೂ 1.5-2 ಲಕ್ಷ ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ, 95,000 ಡೌನ್ ಪೇಮೆಂಟ್. ಲೋನು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ಸೂಪರ್. ನೋಡಿ ಲೋನ್ ಎಲ್ಲ ಸಿಗುತ್ತೆ ನಿಮ್ಗೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸೆಕೆಂಡ್ ಓನರ್, ಅದು ಡೀಸೆಲ್. ನೆಕ್ಸ್ಟ್ ಇದು ಸರ್. ಸೊ ಅದೇ ರೀತಿ ಡಿಸೈರ್ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಇದು ಕೂಡ. ಸೊ 2018 ಮಾಡಲ್ ಡಿಸೈರ್ ಇದು. 18 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ಡೀಸೆಲ್ ಗಾಡಿ. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಮಾರುತಿ ಸುಜುಕಿ ಡೀಸೆಲ್ ಜಾಸ್ತಿ ತಗೊಂಡ್ಬಂದಿದ್ದಾರೆ ಸರ್. 2-3 ಗಾಡಿ ನೋಡಿದೆ ನಾನು. ಇರೋದ್ರಿಂದ ಖಂಡಿತ ತಗೊಂಡ್ಬಂದಿದ್ದೀನಿ. ಅದರಲ್ಲೂ ಡೀಸೆಲ್ ನೋಡಿ ಸಿಗಲ್ಲ ನಿಮಗೆ. ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಸಿಗ್ಬೋದು, ಡೀಸೆಲ್ ಸಿಗಲ್ಲ. ಅದರಲ್ಲೂ ಡೀಸೆಲ್ ವೆಹಿಕಲ್ಸ್ ಸಿಗ್ತಾ ಇದೆ ಮಾರುತಿ ಸುಜುಕಿಯಲ್ಲಿ ಅಂತಾನೆ ಹೇಳ್ಬೋದು. ಡಿಸೈರ್ ಬೇಕಾ ಡಿಸೈರ್ ಸಿಗುತ್ತೆ, ಬಲೆನೋ ಬೇಕಾ ಬಲೆನೋ ಸಿಗುತ್ತೆ, ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಸಿಗುತ್ತೆ. ಹೇಳಿ ಸರ್ ಪ್ರೈಸ್. ಸರ್ ಅದೇ ರೀತಿ ಇದು ಪ್ರೈಸ್ ವೈಸ್ ಹೇಳೋದಾದ್ರೆ ಬರೀ 7,25,000 ಗಾಡಿ ಕೊಡ್ತಾ ಇದೀನಿ. 75,000 ಡೌನ್ ಪೇಮೆಂಟ್ ತರಲಿ, 6.5 ಲಕ್ಷ ಲೋನ್ ಮಾಡಿ ಗಾಡಿ ಕೊಟ್ಬಿಡ್ತೀವಿ. 75,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಡೀಸೆಲ್ ವೇರಿಯಂಟ್, ಅದರಲ್ಲೂ 18 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ. ಸಿಂಗಲ್ ಓನರ್ ಮಾಡ್ತೀವಿ. ಅದೇ ರೀತಿ ಸೆಕೆಂಡ್ ಓನರ್ 21 ಮಾಡಲು ಅವರ ಉಂಡೈ ಡೀಸೆಲ್ ಸರ್. ಇದು ಡೀಸೆಲ್. ಇದು ಡೀಸೆಲ್ ಬರೀ 80,000 ಓಡಿರೋ 21 ಮಾಡಲು ಡೀಸೆಲ್ ಅಲ್ಲಿ 70,000 ಓಡಿದೆ ಅಂತ ನೋಡಿ ಸರ್. ಬರೀ 70,000 ಓಡಿರೋ ಅಂತ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಉಂಡೆ ಅವರ 22 ಮೇಲೆ ಮೈಲೇಜ್ ಕೊಡುತ್ತೆ. 21 ಮಾಡಲು ಗಾಡಿ. ಸೊ ಬರೀ 6,45,000 ಗಾಡಿ ಕೊಡ್ತೀವಿ ಸರ್. 21 ಮಾಡಲು 6,45,000ಗೆ ಜಸ್ಟ್ 70,000 ಓಡಿರ್ತಕ್ಕಂಥ ಡೀಸೆಲ್ ವೆಹಿಕಲ್. ಹೌದು ಸರ್. 45,000 ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಹೋಗ್ಲಿ. ಜಸ್ಟ್ 45,000 ತನ್ನಿ ಈ ಗಾಡಿ ಲೋನ್ ಆಗ್ಬಿಡುತ್ತೆ ನೋಡಿ ನಿಮ್ಗೆ. ಓಕೆ, ನೆಕ್ಸ್ಟ್ ಸರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಫೋರ್ಡ್ ಫೀಗೋ ಹುಡುಕೋರಿಗೆ ಅದು ಕೂಡ ಅವೈಲೇಬಲ್ ಇದೆ ಸರ್. ಫೀಗೋ ಬಂದ್ಬಿಟ್ಟು 2011 ಮಾಡಲು. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಅಡ್ವೊಕೇಟ್ ಯೂಸ್ ಮಾಡಿರುವಂತ ಗಾಡಿ ಕೂಡ ಅನ್ಟಚ್ ಪೀಸ್, ಎಲ್ಲ ಬ್ರ್ಯಾಂಡ್ ಟೈರ್ ಹಾಕಿದ್ದಾರೆ. ಬಾಡಿ ನೋಡಿ ಯಾವ ತರ ಅಂತ. ಬಾಡಿ 22-23 ಮೈಲೇಜ್ ಖಂಡಿತವಾಗಿ ಬರ್ತದೆ. ಡೀಸೆಲ್ ಸರ್. ಇದು ನಾವು 2,25,000 ಮಾರ್ಕೆಟಿಂಗ್ ಪ್ರೈಸ್ ಹೇಳ್ತಾ ಇದೀವಿ. ಬಟ್ ನಿಮ್ ಚಾನಲ್ ಇಂದ ನಮ್ಮ ಶೋರೂಮ್ ಗೆ ವಿಸಿಟ್ ಕೊಟ್ರೆ 1,95,000 ಗಾಡಿ ಕೊಡ್ತೀವಿ. 1,95,000ಕ್ಕೆ ಡೀಸೆಲ್ ಸರ್. ಎಲ್ಲರೂ ನೋಡಿ ನಾನು ಆಲ್ಟೋ ಕೊಡ್ತೀನಿ, ಸ್ಯಾಂಟ್ರೋ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಫೋರ್ಡ್ ಫೀಗೋ ಕೊಡ್ತೀನಿ ಸರ್. ಅದರಲ್ಲಿ 22 ಮೈಲೇಜ್ ಕೊಡುವಂತ ಡೀಸೆಲ್ ಗಾಡಿ ಕೊಡ್ತೀನಿ. ಕಂಡೀಷನ್ ವೆಹಿಕಲ್ ಬರೀ 1,95 ಕೊಡ್ತೀನಿ. 1,95ಕ್ಕೆ ನೋಡಿ ಕಂಡೀಷನ್ ಇರತಕ್ಕಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ರೆಟಾ ಬೇಕು ಅಂದ್ರೆ ಕ್ರೆಟಾ ಕೂಡ ತರಿಸಿದ್ದಾರೆ ಈ ಸಲ. ಸರ್ ಕ್ರೆಟಾ ಬಂದ್ಬಿಟ್ಟು ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಇದರಲ್ಲಿ ಕೂಡ SX ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್, ಡಿಫಾಗರ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ SX ಬರುತ್ತೆ ಸರ್. ಹೌದು ಸರ್. SX ಆಪ್ಷನಲ್ ಸರ್. ಇದು SX ಅಲ್ಲಿ ಆಪ್ಷನಲ್. ಐ ಥಿಂಕ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಇದರಲ್ಲಿ. ಡಿಫಾಗರ್, ವೈಪರ್, ಎಲ್ಲ ಬರ್ತದೆ. ಎಲ್ಲ ಹೊಸ ಟೈರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಮಾಡಲ್ ಏನಂದ್ರಿ ಸರ್? ಇದು ಬಂದ್ಬಿಟ್ಟು 2016 ಮಾಡಲು ಸಿಂಗಲ್ ಓನರ್. 16 ಸಿಂಗಲ್ ಓನರ್. ಸ್ಟ್ಯಾನ್ಲೆಸ್ ಸೀಟ್ ಕವರ್ ಹಾಕಿರುವಂತದ್ದು ಸರ್ ಗಾಡಿಗೆ. ಸ್ಟ್ಯಾನ್ಲಿ ಸೀಟ್ ಕವರ್ಸ್ 40,000 ಇದೆ ಅದಕ್ಕೆ. ಖಂಡಿತ ಸರ್. ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದ್ಬಿಟ್ಟು ಬರೀ 8,95,000 ಗಾಡಿ ಹೇಳ್ತಾ ಇದ್ದೀವಿ. 8,95,000. ನಿಮ್ ಚಾನಲ್ ಇಂದ ಬಂದ್ರೆ 8,80ಗೆ ಗಾಡಿ ಕೊಡ್ತೀನಿ. ಒಂದು 80,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಬೋದು. 80,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ. ಈ ಗಾಡಿ ಕ್ರೆಟಾ ನೀವು ಮನೆ ತಗೊಂಡ್ಬೋದು. ಅದರಲ್ಲೂ ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್? ಸರ್ ಬರೀ ಕಿಲೋಮೀಟರ್ 78,000 ಹೊಡಿದೆ. 78,000. ಅದರಲ್ಲೂ ಆಟೋಮೆಟಿಕ್ ಸರ್. ಓಕೆ, ನೆಕ್ಸ್ಟ್ ಸರ್ ವ್ಯಾಗನರ್ ಇದೆಯಲ್ಲ? ವ್ಯಾಗನರ್ ಅಲ್ಲ ಸರ್, ವ್ಯಾಗನರ್ ಸ್ಟ್ರಿಂಗ್ರೇ ಸರ್. ಇದು ವ್ಯಾಗನರ್ ಸ್ಟ್ರಿಂಗ್ರೇ, ಅದರ ನ್ಯೂ ಶೇಪ್. ಸೊ ಏನಪ್ಪಾ ಇದು ಅಂದ್ರೆ ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿಯಿಂದನೇ ಅಲಾಯ್ ವೀಲ್ ಕೂಡ ಬರ್ತದೆ. ಕಂಪನಿಯಿಂದನೇ ಅಲಾಯ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್. ಹೌದು ಸರ್. ಗಾಡಿ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಿಸ್ಟಮ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನಂತರ ಬ್ಲಾಕ್ ಅಂಡ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರತಕ್ಕಂತ ಸ್ಟಿಂಗ್ರೇ ಇದು. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಬರೇ 4,45 ಹೇಳ್ತೀನಿ. ನಿಮ್ ಚಾನಲ್ ಇಂದ ಬಂದ್ರೆ 4,30ಗೆ ಗಾಡಿ ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ತಗೊಂಡು 30,000 ಡೌನ್ ಪೇಮೆಂಟ್ ತಗೊಂಡು ಈ ಗಾಡಿ ತಗೊಂಡೋಗ್ಬೋದು. ಅದ್ರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರತಕ್ಕಂತ ಸ್ಟಿಂಗ್ರೇ ನ್ಯೂ ಶೇಪ್ ವ್ಯಾಗನರ್ ಸಿಗುತ್ತೆ ನಿಮಗೆ.
ಇನ್ನೋವಾ ಬೇಕಾ? ಇನ್ನೋವಾಗಳು ನಂಜುಂಡೇಶ್ವರ ಕಾರ್ಸಲ್ಲಿ ತುಂಬಾ ಕಡಿಮೆ ಸಿಗುತ್ತೆ ಅಂತಾನೆ ಖಂಡಿತ ಅಲ್ವಾ? ಹೇಳಿ ಸರ್. ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ 185 ಓಡಿದೆ. ಸೊ ಬರೀ 630 ಗಾಡಿ ಕೊಡ್ತೀವಿ. 630ಕ್ಕೆ 12 ಮಾಡಲ್. ಹೌದು ಸರ್, ನಿಮ್ಮ ನಂಬಿಕೆನ ಹುಸಿ ಮಾಡಬಾರ್ದಲ್ಲ ಸರ್. ನಾವು 630ಕ್ಕೆ ಗಾಡಿ ಕೊಡ್ತೇವೆ. 6,30,000ಕ್ಕೆ 12 ಮಾಡಲ್ ಇನ್ನೋವಾ ಸಿಗುತ್ತೆ ನೋಡಿ. ಯಾರು ಕೊಡ್ತಾರೆ ನಿಮ್ಗೆ? ಅದ್ರಲ್ಲೂ 12 ಮಾಡಲು. 11 ಮಾಡಲ್ ಅಂದ್ರೇನೆ ಯೋಚನೆ ಮಾಡ್ಬೇಕು, 11 ಮಾಡಲು ಪರವಾಗಿಲ್ಲ ಅಂತ. ಅದ್ರಲ್ಲೂ 12 ಮಾಡಲ್ ಕೊಡ್ತಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ನೋಡಬಹುದು. 7 ಸೀಟರ್ ವೆಹಿಕಲ್ ಬರುತ್ತೆ. ನೆಕ್ಸ್ಟ್ ಸರ್ ಅದೇ ರೀತಿ ಟಾಟಾ ನ್ಯಾನೋ ಯಾರಾದ್ರೂ ನೋಡ್ತಾ ಇದ್ರೆ 2 ವೀಲರ್ ಬಜೆಟ್ ಅಲ್ಲಿ ಏನೋ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಮಕ್ಕಳಿದೆ, ಮರಿ ಇದೆ, ಬಿಸಿಲಲ್ಲಿ ಒಣಗಂಗಿಲ್ಲ, ಮಳೆಯಲ್ಲಿ ಹೋಗ್ಬೇಕಂದ್ರೆ ಖಂಡಿತ ಒಂದು 2 ವೀಲರ್ ಪ್ರೈಸ್ ಅಲ್ಲೇ ಕೊಡ್ತೀನಿ. ಬರೀ 90,000ಕ್ಕೆ ನ್ಯಾನೋ ಕೊಡ್ತೀನಿ. 90,000ಕ್ಕೆ ನ್ಯಾನೋ ಕೊಡ್ತೀನಿ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ ಕೊಡ್ತೀನಿ. ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಹೌದು ಸರ್. ಅದೇ ರೀತಿ ನಿಮ್ಗೆ ಇಲ್ಲ ಸರ್ ನನ್ ಜಾಸ್ತಿ ಆಗ್ಬಿಡ್ತು 90,000 ಅಂತೀರಾ, ಬನ್ನಿ ಸರ್, ಇನ್ನೂ ಒಂದು ಬಡವರಿಗೋಸ್ಕರ ನಾನು ಇಟ್ಟಿದ್ದೀನಿ. ಬರೀ 75,000 ಗಾಡಿ ಕೊಡ್ತೀನಿ. 75,000 ರೂಪಾಯಿಗೆ 2012 ಮಾಡಲು ಬರೀ 75,000ಕ್ಕೆ ಈ ನ್ಯಾನೋ ಓಕೆ 12 ಮಾಡಲ್ ಸಿಗುತ್ತೆ ನೋಡಿ ಅದರಲ್ಲೂ. ಹಾಗೆ TUV 300 ಸರ್, T300. ಸೊ T6 ಪ್ಲಸ್ ಇದು ಎಲ್ಲ ಹೊಸ ಟೈರ್ ಹಾಕಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅದು ಗುಡಿಯಾ ಟೈರ್ ಬರುತ್ತೆ. ಅದರಲ್ಲಿ 2019 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. 19ನೇ ಮಾಡಲ್ ಡೀಸೆಲ್ ನೋಡಿ. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮತ್ತೆ ಸ್ಟೇರಿಂಗ್ ರ್ಯಾಪ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಡಿಫಾಗರ್ ಬರುತ್ತೆ. ಎಕ್ಸ್ಟ್ರಾ ಏನು ವೀಲ್ ಇದೆ ಅದು ಕೂಡ ಬ್ರ್ಯಾಂಡ್ ನ್ಯೂ ಪ್ರೊಫೈಲ್ ಇದೆ. 19 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ 7.5 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ 7.30 ಗಾಡಿ ಕೊಡಿ. 7.30ಕ್ಕೆ 19 ಮಾಡಲು. ಅದ್ರೂ TUV 100 ಸಿಗುತ್ತೆ, 300 ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಅದು ನೋಡಿ ಸರ್. 30,000 ಡೌನ್ ಪೇಮೆಂಟ್ ಕೊಟ್ರೆ 7 ಲಕ್ಷ ಲೋನ್ ಮಾಡಿ ಗಾಡಿ ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ಸಾಕು. 30,000 ಸಾಕು ಸರ್ ಆನೆಗೆ. 30,000 ಕೊಡ್ಲಿ, ಆನೆ ತಗೊಂಡೋಗ್ಲಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು TUV ಇದೆಯಲ್ಲ ಸರ್. ಸರ್ ನನಗೆ 7 ಲಕ್ಷ ಹೊಂಚಕ್ಕಾಗಲ್ಲ, ನಾನು ಜಾಸ್ತಿ ಆಯ್ತು ಅಂತೀರಾ ಸರ್. ಸರ್ ಎಲ್ಲರೂ ಏನು ಆಲ್ಟೋ ರೇಟ್ ಅಲ್ಲಿ ಸ್ಯಾಂಟ್ರೋ ಕೊಡ್ತಾರೆ, ಸ್ಯಾಂಟ್ರೋ ರೇಟ್ ಅಲ್ಲಿ ಶಿಫ್ಟ್ ಕೊಡ್ಬೋದು ಸರ್. ಕೊಡ್ಬೋದು ಸರ್. ಯಾರಾದ್ರೂ ಶಿಫ್ಟ್ ರೇಟ್ ಅಲ್ಲಿ TUV ಕೊಡೋದು ನೋಡಿದೀರಾ ಸರ್? ನೋಡಿಲ್ಲ ಸರ್. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್ ನೀವು? ಶಿಫ್ಟ್ ರೇಟ್ ಅಲ್ಲಿ ಹಂಗಾದ್ರೆ ಇದು ಸರ್ ಬರೀ 5.5 ಲಕ್ಷಕ್ಕೆ T8 2016 ಮಾಡಲು ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ. T8 ಅದರಲ್ಲೂ ಟಾಪ್ ಎಂಡ್ ಮಾಡಲು 16 ಮಾಡಲು 5.5 ಲಕ್ಷಕ್ಕೆ. ಅದು T8 ಪ್ಲಸ್ ಸರ್. ಮ್ಯಾಗ್ ವೀಲ್ ಎಲ್ಲ ಬರುವಂತ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದ್ದೀನಿ. ಯಾರು ಹಿಂದೆ ಕೊಟ್ಟಿರಲ್ಲ, ಮುಂದೆನೂ ಕೊಡಲ್ಲ. ಆ ಪ್ರೈಸ್ ಗೆ ನಾನು T8 ಪ್ಲಸ್ ಕೊಡ್ತಾ ಇದ್ದೀನಿ ಬರೀ 5.5ಗೆ ಸರ್. 50,000 ಡೌನ್ ಪೇಮೆಂಟ್ ತರಲಿ ಸರ್. ಅದು ಇಲ್ವಾ ಸರ್? ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನ್ನಿ, 0 ಡೌನ್ ಪೇಮೆಂಟ್ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಹಂಗೂ ಇಲ್ವಾ? 50,000 ತಗೊಂಬನ್ನಿ, ಲೋನ್ ಆಗ್ಬಿಡುತ್ತೆ. ಅಂತ ದೊಡ್ಡ ಗಾಡಿ ಕೊಡ್ತಾ ಇರೋದು ಡೀಸೆಲ್ ವೇರಿಯಂಟ್. ಹೌದು ಸರ್. ಶಿಫ್ಟ್ ಪ್ರೈಸ್ ಅಲ್ಲಿ ಏನು ಕೊಡ್ತಾ ಇದ್ದೀನಿ ಸರ್? TUV 300 ಅದರಲ್ಲೂ T8 ಪ್ಲಸ್. T8 ಪ್ಲಸ್ ಕೊಡ್ತಾ ಇದ್ದೀನಿ. ಓಕೆ ಸೂಪರ್. ನೆಕ್ಸ್ಟ್ ಸರ್. ಸೊ ಅದೇ ರೀತಿ ನೋಡ್ತಾ ಇರ್ಬೋದು ಹೋಂಡಾ ಸಿವಿಕ್. ಸೊ ಇದು ಬಂದ್ಬಿಟ್ಟು ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಕ್ರೂಸ್ ಕಂಟ್ರೋಲ್ ಇಂದ ಪ್ರತಿಯೊಂದು ಆಪ್ಷನ್ ಬರ್ತದೆ. ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ, ಎಲ್ಲ ಬರ್ತದೆ. ಫುಲ್ ಟಾಪ್ ಎಂಡ್. ಸೊ ಇದು ಶೋರೂಮ್ ರೇಟ್ ಬಂದ್ಬಿಟ್ಟು 22 ಲಕ್ಷ ಚಿಲ್ಲರೆ ಇತ್ತು. ಸೊ ನಮ್ಮ ಶೋರೂಮ್ ನಲ್ಲಿ 2.5 ಲಕ್ಷ ಗಾಡಿ ಕೊಡ್ತೀವಿ. 2.5 ಲಕ್ಷಕ್ಕೆ ಅದರಲ್ಲೂ ಹೋಂಡಾ ಸಿವಿಕ್. ಆಟೋಮೆಟಿಕ್ ವಿತ್ ಓಕೆ 2.8 ಲೀಟರ್. ಹೌದು ಸರ್. ಬೆನ್ಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಧೂಳು 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಓಕೆ. ಬರೀ 2.5 ಲಕ್ಷಕ್ಕೆ ಎಲ್ಲ ಮಾಡಿ 2.5 ಲಕ್ಷ ಗಾಡಿ 2.5 ಲಕ್ಷಕ್ಕೆ ಸಿಗುತ್ತೆ ನೋಡಿ. FC ಇನ್ಶೂರೆನ್ಸ್ ಎಲ್ಲ ಸಮೇತ ಸಿಗ್ತಾ ಎಲ್ಲ ಮಾಡಿ ಕೊಡ್ತೇನೆ ಸರ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಇಟಿಯೋಸ್ ಇದೆಯಲ್ಲ ಸರ್? ಇಟಿಯೋಸ್ ಬರೇ 3,25,000 ಸರ್. 2012 ಮಾಡಲು ಗಾಡಿ ಕೊಡ್ತೀನಿ. 12 ಮಾಡಲು 3,25,000 ಇಟಿಯೋಸ್. ಹೌದು ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಸರ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ನೋಡ್ತಾ ಇದ್ದಾರೆ ಸರ್. ಒಳ್ಳೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಸರ್ ಬರೀ 4.80 ಗಾಡಿ ಕೊಡ್ತೀನಿ. 4,80,000ಕ್ಕೆ ಟೈಟಾನಿಯಂ ಪ್ಲಸ್ 8 ಗೆ ಸರ್. ನೋಡಿ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಎಲ್ಲರೂ ಆಫರ್ ಕೊಡ್ತೀನಿ ಅಂತಾರೆ. ಆಫರ್ ಕೊಡೋರಲ್ಲ ಸರ್. ನಾನು ಆಫರ್ ಕೊಡ್ತಾ ಇರೋನು ಸರ್. ಬರೀ 4.80 ಗಾಡಿ ಕೊಡ್ತೀನಿ. 4.80ಕ್ಕೆ. ಹೌದು ಸರ್. 30,000 ಡೌನ್ ಪೇಮೆಂಟ್ ತರಲಿ, 4.5 ಲಕ್ಷ ಲೋನ್ ಮಾಡ್ಕೊಂಡು 30,000 ಡೌನ್ ಪೇಮೆಂಟ್ ನಲ್ಲಿ ಅದರಲ್ಲೂ ನಿಮಗೆ ಟೈಟಾನಿಯಂ ಗಾಡಿ ಸಿಗುತ್ತೆ. ಟಾಪ್ ಎಂಡ್ ಮಾಡಲ್. ಹೌದು ಸರ್. 25,000ದಿಂದ 30,000 ತಂದ್ರೆ ಸಾಕು. 20 ರಿಂದ 25 ಗಾಡಿಗಳು ನಮ್ಮಲ್ಲಿ ಡೌನ್ ಪೇಮೆಂಟ್ ರೆಡಿ ಇರುವಂತ. ಓಕೆ 20 ರಿಂದ 25 ಗಾಡಿಗಳು ಜಸ್ಟ್ 25 ರಿಂದ 30,000 ಸಿಗ್ತಾ ಇದೆ. 30,000 ಸಿಗ್ತಾ ಇದೆ ಸರ್. ಸೂಪರ್. ನೆಕ್ಸ್ಟ್ ಇದು ಸರ್ ಅದೇ ರೀತಿ ಇನ್ನೊಂದು ಇನೋವಾ ನೋಡ್ತಾ ಇದ್ದೀರಾ ಸರ್? 2010 ಮಾಡಲು. ಸೊ ಇದು ಬಂದ್ಬಿಟ್ಟು 3rd ಓನರ್ ಆಗಿದೆ. ಸೊ V ವರ್ಷನ್ ಅದರಲ್ಲೂ ಫುಲ್ 10 ಮಾಡಲ್. ಓಕೆ ಅದು ಯಾವ್ದೋ 12 ಮಾಡಲ್ ತುಂಬಾ ಕಡಿಮೆ ಕೊಟ್ಬಿಟ್ರಿ ಸರ್ 6.5 ಲಕ್ಷಕ್ಕೆ. ಇದೆಂತ 4 ಲಕ್ಷಕ್ಕೆ ಕೊಡ್ತೀರಾ ಸರ್? ಇದು ಬರೇ 5,25,000ಕ್ಕೆ ಗಾಡಿ 5,20,000 ವರ್ಷನ್ ಸರ್. ವಿ ವರ್ಷನ್ ಫುಲ್ಲಿ ಟಾಪ್ ಎಂಡ್. ಟೈರ್ ಎಲ್ಲ ಚೆನ್ನಾಗಿದೆ. ಎಸಿ, ಪವರ್ ಸ್ಟೀರಿಂಗ್, ಡ್ಯುಯಲ್ ಏರ್ ಬ್ಯಾಗು, ಒಳ್ಳೆ ಟಚ್, ರಿವರ್ಸ್ ಕ್ಯಾಮ್ರಾ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಕಂಪನಿ ಅಲಾಯ್ ವೀಲ್ ಎಲ್ಲ ಇರುವಂತ ಗಾಡಿ ಕೊಡ್ತಾ ಇದೀನಿ. ಓಕೆ ಕಂಪನಿ ಅಲಾಯ್ ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ 5,25,000 ಕೊಡ್ತೀನಿ. 5,20,000 ರೂಪಾಯಿಗೆ. 5,20,000 ಸರ್. ನಿಮ್ಮ 5,20,000 ರೂಪಾಯಿಗೆ 10 ಮಾಡಲ್
ಇದಕ್ಕೂ ಲೋನ್ ಬೇಕಾ ಮಾಡ್ಕೊಡ್ತೀನಿ. ಒಂದು 2 ರಿಂದ 2.5 ಡೌನ್ ಪೇಮೆಂಟ್ ತಗೊಂಡು ಇದಕ್ಕೂ ಒಂದು 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 3 ಲಕ್ಷ ಲೋನೇ ಆಗ್ಬಿಡುತ್ತೆ ಅಂತ ನೋಡಿ. ಮಾಡ್ಕೊಡ್ತೀನಿ ಸೂಪರ್ ಸರ್. ನೆಕ್ಸ್ಟ್ ಸೊ ಅದೇ ರೀತಿ ಎಸ್ ಕ್ಲಾಸ್ ನೋಡ್ತಾ ಇದ್ರೆ ಯಾರಾದ್ರು, ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರು. ಸಿಂಗಲ್ ಓನರು ಬರೀ 5.5 ಲಕ್ಷಕ್ಕೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 5.5 ಲಕ್ಷಕ್ಕೆ ಸಿಂಗಲ್ ಓನರು. ಹೌದು ಸರ್, ಅದರಲ್ಲೂ ಆಲ್ಫಾ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಕೊಡ್ತೀನಿ. ಆಲ್ಫಾ ಪುಷ್ ಬಟನ್ ಸ್ಟಾರ್ಟ್ ಇರತಕ್ಕಂತ ಎಸ್ ಕ್ರಾಸ್ ಸಿಗುತ್ತೆ ನೋಡಿ ನಿಮಗೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಮ್ಯಾಗ್ವೆಲ್ ಎಲ್ಲ ಬರ್ತಕ್ಕಂತ ವೆಹಿಕಲ್. ಹೌದು. ನೆಕ್ಸ್ಟ್ ಸರ್ ಅದೇ ರೀತಿ ಯಾರಾದ್ರೂ ನೋಡ್ತಾ ಇದ್ರೆ, ಸೊ ನೀವು ನೋಡ್ತಾ ಇರಬಹುದು ಡಸ್ಟರ್ ಗಾಡಿ. ಸೊ ಇದು ಬಂದು ಟಾಪ್ ಎಂಡ್ RX-Z ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ 110 PS 16 ಮಾಡಲು ಬರೀ 6,45,000ಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದೀವಿ. 45,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮ ತಗೊಂಡೋಗು ಸರ್. 45,000 ಡೌನ್ ಪೇಮೆಂಟ್ ತಂದ್ರೆ ಅದರಲ್ಲೂ 16 ಮಾಡಲು ಡಸ್ಟರ್ ಸಿಗುತ್ತೆ ನಿಮಗೆ. ಡೀಸೆಲ್? ಹೌದು ಸರ್, ಡೀಸೆಲ್ ಸೆಕೆಂಡ್ ಓನರ್ 110 PS ಆಗಿದೆ. 110 PS ಡೀಸೆಲ್ ಸೆಕೆಂಡ್ ಓನರ್. ಇಂಟೀರಿಯರ್ ನೋಡಿ ಟಚ್ ಸ್ಕ್ರೀನ್ ಸಿಸ್ಟಮ್, ಡಿಎಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಹಾಗೆ ನಮ್ಮ ಹತ್ರ ಎರಡು XUV ಗಳಿದಾವೆ. 500 ಅಂತ ಕರೆಯೋ XUV ಗಳಿದೆ. ಸೊ ಬಿಳಿ ಆನೆ ಬೇಕಾದ್ರೂ ಒಂದಿದೆ, ಸೊ ಸಿಲ್ವರ್ ಬೇಕಾದ್ರೂ ಒಂದಿದೆ. ಸೊ ಸಿಂಗಲ್ ಓನರ್ ಬೇಕಾದ್ರೆ ವೈಟ್ ತಗೊಳ್ಳಿ, ಸೆಕೆಂಡ್ ಓನರ್ ಬೇಕಾದ್ರೆ ಸಿಲ್ವರ್ ತಗೊಳ್ಳಿ. ಸೊ 2 ಟಾಪ್ ಎಂಡ್ ಮಾಡಲಿ, 2 W8, 2 2012 ಮಾಡಲಿ ಸರ್. 12 ಮಾಡಲಿ, ಎರಡು ಕಲರ್ ಮಾತ್ರ ಡಿಫರೆನ್ಸ್. ಪ್ರೈಸ್ ಸರ್ ಪ್ರೈಸ್ ಅಷ್ಟೇ ಸರ್, 6,25,000 ಬರೀ 6 ಲಕ್ಷ. 6,25,000. ಯಾವ ಗಾಡಿ ಬೇಕಾದ್ರೂ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರಕ್ಕೆ ಹೇಳಿ, ತಗೊಂಡು ಹೋಗಕ್ಕೆ ಹೇಳಿ. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ನೋಡಿ 6,25,000. ಅದ್ರಲ್ಲಿ W8 ಟಾಪ್ ಎಂಡ್ ಮಾಡೆಲ್ಗಳು ಸಿಗ್ತಾ ಇದೆ, ಎರಡು ಕೂಡ 8 ಏರ್ ಬ್ಯಾಗ್ ಬರುವಂತ ಗಾಡಿಗಳು. ಅದರಲ್ಲೂ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಯಾವ್ದು ಬೇಕಾದ್ರೆ ತಾವು, ಸಿಲ್ವರ್ ಬೇಕಾ ವೈಟ್ ಬೇಕಾ ಅವ್ರು ಚೂಸ್ ಸರ್. ಸೂಪರ್ ಸರ್. ನೋಡಿ ಲೋ ಬಜೆಟ್ ಅಲ್ಲಿ ಒಂದು ಚಿಕ್ಕ ಅಂದ್ರೆ ದೊಡ್ಡ ಗಾಡಿ ಚಿಕ್ಕ ಪ್ರೈಸ್ ಗೆ. ಹೌದು ಸರ್, ಆನೆ ಅಂತ ಗಾಡಿ ಒಂದು ಮೇಕೆ ಪ್ರೈಸ್ ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 2008 ಮಾಡಲು. ಸೊ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಲ್ಲ ಕ್ರೂಸ್ ಕಂಟ್ರೋಲ್ ಇಂದ A to Z ಆಪ್ಷನ್ ಬರುತ್ತೆ. ಚವರ್ಲೆಟ್ ಕ್ಯಾಪ್ಟಿವ್ ಬರೇ 2,45,000 ಗಾಡಿ ಕೊಡ್ತೀವಿ. ಏನ್ ಸರ್ 2,45,000 ರೂಪಾಯಿಗೆ ದೊಡ್ಡ ಗಾಡಿನಾ? ಹೌದು ಸರ್, ಆರಾಮಾಗಿ 8 ಜನ ಓಡಾಡೋ ಅಂತ ಸ್ಟ್ಯಾಂಡ್ಲೆಸ್ ಸೀಟ್ ಕವರ್ ಇರುವಂತ ಗಾಡಿ ಕೊಡ್ತೀನಿ. 245 ಕೊಡ್ತಾ ಇದೀವಿ ನೋಡಿ. 2,45,000 ರೂಪಾಯಿ ಸಿಗುತ್ತೆ ನೋಡಿ ಈ ಗಾಡಿ. ಅದರಲ್ಲೂ SUV ತರ ಇರತಕ್ಕಂತ ವೆಹಿಕಲ್ ಸರ್. ಖಂಡಿತ ಸರ್. ಇನ್ನೊಂದು ಹೋಂಡಾ ಅಮೇಜ್ ಇವಾಗ ಜಸ್ಟ್ ಬಂತು, ಹೇಳಿ ಸರ್. ಸರ್ 2017 ಮಾಡಲು ಹೋಂಡಾ ಅಮೇಜ್. 17 ಮಾಡಲು ಸರ್. 17 ಮಾಡಲು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಸರ್. ಇದು ಬಂದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓಕೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಅದ್ರಲ್ಲೂ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ 17 ಮಾಡಲು ಗಾಡಿ 5.5 ಲಕ್ಷ ಗಾಡಿ ಕೊಡ್ತೀನಿ. ಓನರ್ ಸರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. 50,000 ಡೌನ್ ಪೇಮೆಂಟ್ ಅಂದ್ರೆ ಆರಾಮಾಗಿ ಗಾಡಿ ನೋಡಿ. 17 ಮಾಡಲ್ ಸಿಗುತ್ತೆ 5.5 ಲಕ್ಷಕ್ಕೆ. ಅದೇ ಬರೀ 75,000 ಓಡಿದೆ ಸರ್ ಗಾಡಿ. 75,000 ಬರೀ 75,000 ಓಡಿದೆ. ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. ಜಸ್ಟ್ 75,000 ಓಡಿದೆ. ಲೋನ್ ಆಗುತ್ತೆ ಸರ್? ಸರ್ 5 ಲಕ್ಷ ಲೋನು, 50,000 ಡೌನ್ ಪೇಮೆಂಟ್ ಸಾಕು. 50,000 ಡೌನ್ ಪೇಮೆಂಟ್ ತಂದು ಈ ಗಾಡಿ ಲೋನ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಒಂದು ಟಾಟಾ ನೆಕ್ಸಾನ್ ಹುಡುಕರಿಗೆ ಅದು ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಸರ್ ಇದು ಬಂದು 2019 ಮಾಡಲು ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ RX-Z. ಓಕೆ, ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸರ್. ಇದು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ 19 ಮಾಡಲ್. ಹೌದು ಸರ್, 75,000 ಓಡಿದೆ ಸರ್ ಗಾಡಿ. ಜಸ್ಟ್ 75,000 ಡೀಸೆಲ್ ಅಲ್ಲಿ ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 7,45,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 7:30ಗೆ ಗಾಡಿ ಕೊಡ್ತೀನಿ. 6.5 ಲೋನ್ ಮಾಡ್ಕೊಡ್ತೀನಿ. 80,000 ಡೌನ್ ಪೇಮೆಂಟ್ ಕೊಡಿ. 6.5 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ 80,000 ಡೌನ್ ಪೇಮೆಂಟ್ ಅಲ್ಲಿ 19 ಮಾಡಲ್ ಸಿಂಗಲ್ ಓನರ್. ಹೌದು ಸರ್, 2018 ಮಾಡಲು ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್, ಟಾಪ್ ಎಂಡ್ ಮಾಡಲು, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ ವೀಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಆಚರಣೆ ಡೂಲ್ ಆಗಿದೆ. ಸ್ಪೀಕರ್ ಫ್ಲೋಟಿಂಗ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಅಲ್ಲಿ 75,000 ಕಿಲೋಮೀಟರ್ ಅಷ್ಟೇ ಓಡಿದೆ ಈ ಗಾಡಿ ನೋಡಿ. ಹಾಗೆ ಪೋಲೋ ಒಂದು ಜಸ್ಟ್ ಬಂತು ನೋಡಿ, ಹೇಳಿ ಸರ್. ಇದು ಬಂದ್ಬಿಟ್ಟು 2015 ಮಾಡಲು ಗಾಡಿ. ಸೊ ಪೆಟ್ರೋಲ್ ವೇರಿಯಂಟ್ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್, ನಿಮಗೆ ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ. 15 ಮಾಡಲ್, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಬರೀ 72,000 ಗಾಡಿ ಓಡಿದೆ. 72,000 ಡೀಸೆಲ್ ಅಲ್ಲಿ ಓಡಿದೆ. ಹೌದು ಸರ್, ಪೆಟ್ರೋಲ್ ಸರ್. ಪೆಟ್ರೋಲ್ ಕಂಫರ್ಟ್ ಲೈನ್ ಸರ್. ಬರೀ 5,25,000 ಹೇಳ್ತಾ ಇದೀನಿ ಸರ್. ನಿಮ್ಗೆ ಒಂದು 75,000 ಡೌನ್ ಪೇಮೆಂಟ್ ಅಲ್ಲಿ 4.5 ಲೋನೇ ಮಾಡ್ಕೊಡ್ತೀನಿ. 4.5 ಲೋನ್ ಆಗುತ್ತೆ. 75,000 ಡೌನ್ ಪೇಮೆಂಟ್ ಅಂದ್ರೆ 5,25,000 ಗಾಡಿ. 5,25,000ಕ್ಕೆ ವೋಲ್ಕ್ಸ್ ವ್ಯಾಗನ್ ಪೋಲೋ ಆಗುತ್ತೆ ನೋಡಿ. ಅದು ಬ್ರ್ಯಾಂಡ್ ನ್ಯೂ ಬಾಡಿ ಲೈನ್ ಇರ್ತಕ್ಕಂಥ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಸರ್? ಹೌದು ಸರ್. ಓಕೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ತುಂಬಾನೇ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲ.
ಓಕೆ ಸರ್, ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಡೀಸೆಲ್ ಗಾಡಿಗಳು ತುಂಬಾನೇ ಇತ್ತು, ತುಂಬಾ ಖುಷಿ ಆಯಿತು. ಅದರಲ್ಲೂ ಮಾರುತಿ ಸುಜುಕಿ ಗಾಡಿಗಳೇ ತುಂಬಾ ಇದ್ದು ಅಂತ ಹೇಳ್ಬೋದು. ಫಸ್ಟಿಂದ ನಾವು ಹೆಸರು ಮಾಡೋದೇನು ಸರ್, ಮಾರುತಿ ಕಾರ್ಸ್ ಅಂದರೆ ನಂಜುಂಡೇಶ್ವರ ಕಾರ್ಸು, ನಂಜುಂಡೇಶ್ವರ ಕಾರ್ಸ್ ಅಂದರೆ ಮಾರುತಿ ಕಾರ್ಸ್ ಅಂತಲೇ ಹೆಸರು ಮಾಡೋದು. ಹೌದು, ಅಂದರೆ ಮಾರುತಿ ಸುಜುಕಿ ಗಾಡಿಗಳು ಬೇಕು ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಥಾಟ್ ಬರಬೇಕು ನಂಜುಂಡೇಶ್ವರ ಕಾರ್ಸ್. ಎಲ್ಲಿ ಬರುತ್ತೆ ಸರ್ ನಂಜುಂಡೇಶ್ವರ? ನಮ್ಮ ಕಾರ್ಲಿಂಗ್ಸ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಬರುತ್ತೆ. ಸೊ ಇಲ್ಲಿ ಉಡುಪಿ ಹೋಟೆಲ್ ಬರುತ್ತೆ. ಹೋಟೆಲ್ ಒಂಚೂರು ಮುಂದೆ ಬಂದ್ರೆ ಸಾಕು, ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ಪಕ್ಕದೇ ನಮ್ಮ ಆಫೀಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ ಸರ್. ಒಳ್ಳೆ ಆಫರ್ಗಳು ಕೊಟ್ರಿ, ಮಾತ್ರ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇತ್ತು. ತುಂಬಾ ಇಷ್ಟ ಆಯ್ತು ನನಗೆ. ಯಾಕೆ ಗೊತ್ತಾ ಸರ್, ನಾವು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಗಾಡಿನೇ ಕೊಡಬೇಕು ಸರ್. ಸೊ ನಾವು ಆ ಆಫರ್ ಈ ಆಫರ್ ಅಂತ ಕೊಡಲ್ಲ, ಗಾಡಿಗಳಲ್ಲೇನೆ ಕಡಿಮೆ ಪ್ರೈಸ್ ನಲ್ಲಿ ಕೊಡ್ತೀನಿ. ಒಳ್ಳೆ ಕ್ವಾಲಿಟಿ ಗಾಡಿಗಳು ನಾನು ಗಾಡಿ ಕೊಡ್ತಾ ಇದ್ದೀನಿ. ಯಾವುದೇ ರೀ ನಂಬರ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕೊಡ್ತಾ ಇಲ್ಲ. ಪ್ರತಿ ಗಾಡಿಗೂ ನಿಮ್ಗೆ ಗೊತ್ತಿದ್ದಂಗೆ 90-95% ಲೋನ್ ಕೂಡ ಮಾಡ್ಕೊಡ್ತಾ ಇದ್ದೀನಿ. ಕರ್ನಾಟಕದ ಕಡೆ ಕೂಡ ನಮ್ಮ ಲೋನ್ ನ ತಲುಪಿಸಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಮಾಡ್ಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್.